ನಮಸ್ತೆ ಆ್ಯಂಡ್ ವೆಲ್ಕಮ್ ಟು ಬಯೋಸ್ಟಡೀಸ್. ನಿನ್ನೆ ವಿಡಿಯೋದಲ್ಲಿ ನಾವು ಗ್ಯಾಸ್ಟ್ರುಲೇಷನ್ ಹೆಂಗಾಗುತ್ತೆ ಮತ್ತು ಗ್ಯಾಸ್ಟ್ರುಲೇಷನ್ ಆಗ್ತಾ ಎಂಬ್ರಿಯೋ ಹೆಂಗೆ ಸ್ಲೋ ಆಗಿ ಒಂದೊಂದೇ ಆರ್ಗನ್ಸನ್ನು ಬೆಳೀಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಕಲ್ತಿದ್ದೀವಿ. ಗ್ಯಾಸ್ಟ್ರುಲೇಷನ್ ಆಗಬೇಕಾದ್ರೆ ಅದೇನು ಬ್ಲಾಸ್ಟೋಸಿಸ್ಟ್ ಅಂತ ಏನು ಇಂಪ್ಲಾಂಟ್ ಆಗಿತ್ತಲ್ಲ ಯುಟೆರಸ್ ವಾಲಿಗೆ, ಆ ಬ್ಲಾಸ್ಟೋಸಿಸ್ಟ್ನಲ್ಲಿ ಒಳಗಡೆ ಒಂದು ಹೈಪೋಬ್ಲಾಸ್ಟು ಮತ್ತು ಒಂದು ಅದರ ಮೇಲ್ಗಡೆ ಆ್ಯಪಿಬ್ಲಾಸ್ಟ್. ಆ್ಯಪಿ ಅಂದರೆ ಮೇಲ್ಗಡೆ, ಹೈಪೋಥ್ಯಾಲಮಸ್ ಕೆಳಗಡೆ ಅಂತ ಅರ್ಥ. ಆ್ಯಪಿಬ್ಲಾಸ್ಟ್ ಸೆಲ್ನಲ್ಲಿ ಆಮೇಲೆ ಏನಾಗುತ್ತೆ ಬೈಲ್ಯಾಮಿನರ್ ಡಿಸ್ಕ್ ಫಾರ್ಮೇಷನ್, ಅದಾದಮೇಲೆ ಒಂದು ಪ್ರಿಮೇಟಿವ್ ಸ್ಟ್ರಿಕ್ ಅಂತ ಬೆಳೆಯುತ್ತೆ. ಆ ಪ್ರಿಮೇಟಿವ್ ಸ್ಟ್ರಿಕ್ ಒಂದೇನು ಗ್ರೂವ್ ಬೆಳೆಯುತ್ತಲ್ಲ ಅದ್ರ ಒಳಗಡೆ ಮೇಲ್ಗಡೆ ಇರುವಂತಹ ಆ್ಯಪಿಬ್ಲಾಸ್ಟ್ ಸೆಲ್ಸು ಒಳಗಡೆ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಒಳಗಡೆ ಹೋಗ್ತಾ ಕೆಳಗಡೆ ಅವು ಎಂಡೋಡರ್ಮನ್ನು ಫಾರ್ಮ್ ಮಾಡ್ತವೆ, ಅದರ ಮೇಲ್ಗಡೆ ಮಿಸೋಡರ್ಮನ್ನು ಫಾರ್ಮ್ ಮಾಡ್ತವೆ. ನೆಕ್ಸ್ಟ್ ಉಳಿದಿರುವಂತಹ ಏನು ಎಪಿಬ್ಲಾಸ್ಟ್ ಸೆಲ್ಸ್ ಇದ್ದಾವೆ ಅವು ಎಕ್ಟೋಡರ್ಮನ್ನು ಫಾರ್ಮ್ ಮಾಡ್ತವೆ. ಸೊ ವಾಟ್ ಆರ್ ದೀಸ್ ಆರ್ ದ ಜರ್ಮ್ ಲೇಯರ್ಸ್. ಯಾವಾಗ ಅವು ಫಾರ್ಮ್ ಆದವು? ಗ್ಯಾಸ್ಟ್ರುಲೇಷನ್ ಆಗಬೇಕಾದ್ರೆ 3 ಜರ್ಮ್ ಲೇಯರ್ಸ್ ಫಾರ್ಮ್ ಆಗ್ತವೆ. ಸೊ ಈ ಜರ್ಮ್ ಲೇಯರ್ಸನ್ನು ಇಟ್ಕೊಂಡು ಎಂಬ್ರಿಯೋ ಸ್ಲೋ ಆಗಿ ಬೆಳೀತಾ ಒಂದೊಂದೇ ಟಿಶ್ಯೂವನ್ನು, ಆರ್ಗನ್ ಸಿಸ್ಟಮ್ನ ಬೆಳೆಸ್ಕೋತಾ ಹೋಗುತ್ತೆ. ಹಾರ್ಟ್ ಬೆಳೆಯುತ್ತೆ, ಆಮೇಲೆ ಚಿಕ್ಕದಾದಂತಹ ಲಿಮ್ಸ್, 4 ಲಿಂಬ್ ಮತ್ತು ಹೈಂಡ್ ಲಿಮ್ಸ್ ಬೆಳೆಯುತ್ತೆ. ಒಳಗಡೆ ಇರುವಂತಹ ಎಲ್ಲ ಆರ್ಗನ್ ಸಿಸ್ಟಮ್ಸು ಬೆಳೀತಾ ಹೋಗುತ್ತೆ. ಆ್ಯಂಡ್ ಗೆಸ್ಟೇಷನಲ್ ಪೀರಿಯಡ್, ಪ್ರೆಗ್ನೆನ್ಸಿ ಪೀರಿಯಡ್ ಇನ್ ಕೇಸ್ ಆಫ್ ಹ್ಯೂಮನ್ ಬೀಯಿಂಗ್ 9 months ಅಂದರೆ 266 days ಪ್ಲಸ್ ಆರ್ ಮೈನಸ್ ಬೇಸ್ಡ್ ಆನ್ ದ ಕಂಡೀಷನ್ ಆಫ್ ದ ಲೇಡಿ ಅಥವಾ ಕಂಡೀಷನ್ ಆಫ್ ದ ವಿಮೆನ್. ಸೊ ಇದಿಷ್ಟನ್ನು ನಾವು ಕಳೆದ ವಿಡಿಯೋದಲ್ಲಿ ಕಲ್ತಿದ್ದೀವಿ. ಇವಾಗ ಪೂರ್ತಿ ಕಂಪ್ಲೀಟಾಗಿ ಗೆಸ್ಟೇಷನಲ್ ಪೀರಿಯಡ್ ಆದಮೇಲೆ, ಪ್ರೆಗ್ನೆನ್ಸಿ ಪೀರಿಯಡ್ ಆದಮೇಲೆ ಆಬ್ವಿಯಸ್ಲಿ ಪಾರ್ಚುರೇಷನ್ ಅಂದರೆ ಬೇಬಿ ಬರ್ತ್ ಅಂತ ಆಗಬೇಕು. ಬಟ್ ಅದಕ್ಕಿಂತ ಮುಂಚೆ, ಅದನ್ನು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ನಾವು ವಿಲ್ ಟಾಕ್ ಅಬೌಟ್ ದಿಸ್ ಪ್ಲಾಸೆಂಟಾ ಆ್ಯಂಡ್ ಅಂಬಿಲಿಕಲ್ ಕಾರ್ಡ್. ಸೊ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್. ಅದರದ್ದು ಕಾನ್ಸೆಪ್ಟನ್ನು ಒಂದ್ಸತಿ ಇಲ್ಲಿ ಕವರ್ ಮಾಡ್ಕೊಂಬಿಡೋಣ. ನಿನ್ನೆ ವಿಡಿಯೋದಲ್ಲಿ ನಾವು ಎಕ್ಸ್ಟ್ರಾ ಎಂಬ್ರಿಯಾನಿಕ್ ಮೆಂಬ್ರೇನ್ಸ್ ಅಂತ ಹೇಳಿದ್ವಿ. ಐ ಹೋಪ್ ಯು ರಿಮೆಂಬರ್. ಎಕ್ಸ್ಟ್ರಾ ಎಂಬ್ರಿಯಾನಿಕ್ ಮೆಂಬ್ರೇನ್ಸ್ ಎಷ್ಟಿರ್ತವೆ? 4 ಇರುತ್ತೆ. ಪೂರ್ತಿ ಹೊರಗಡೆಯಿಂದ ಯಾವುದು? ಕೋರಿಯಾನ್ ಆದಮೇಲೆ ಎಕ್ಸಾಕ್ಟ್ಲಿ ಎಂಬ್ರಿಯೋ ಏನು ಬೆಳೀತಾ ಇದೆ, ಬೇಬಿ ಏನು ಬೆಳೀತಾ ಇದೆ, ಅದಕ್ಕೆ ಕವರಿಂಗ್ ಆಗಿ ಯಾವುದಿದೆ? ಇದು ಗ್ರೀನ್ ಕಲರ್ದು ಎಮ್ನಿಯಾನ್ ಇದೆ. ಎಮ್ನಿಯಾನ್ ಒಳಗಡೆ ಎಂಬ್ರಿಯೋ, ಅದಕ್ಕೆ ನ್ಯೂಟ್ರಿಷನನ್ನು ಪ್ರೊವೈಡ್ ಮಾಡ್ತಾ ಇರುತ್ತೆ. ಇಟ್ ಆ್ಯಕ್ಟ್ಸ್ ಆ್ಯಸ್ ಎ ಶಾಕ್ ಅಬ್ಸಾರ್ಬರ್. ಈ ಎರಡನ್ನು ಬಿಟ್ಟು ನೆಕ್ಸ್ಟ್ ಒಂದು ಯೋಕ್ ಸ್ಯಾಕು, ಒಂದು ಅಲೆಂಟಾಯ್ಸ್. ಓಕೆ, ಈ ಸ್ಟ್ರಕ್ಚರ್ ನಮಗೆ ಗೊತ್ತಿದೆ. ಇವಾಗ ಇಂಪ್ಲಾಂಟೇಷನ್ ಆಗಬೇಕಾದ್ರೆ ಬ್ಲಾಸ್ಟೋಸಿಸ್ಟ್ ಸ್ಟ್ರಕ್ಚರ್ ಇತ್ತು. ಬ್ಲಾಸ್ಟೋಸಿಸ್ಟ್ ಸ್ಟ್ರಕ್ಚರ್ನಲ್ಲಿ ಏನಿತ್ತು? ಹೊರಗಡೆ ಟ್ರೋಫೋಬ್ಲಾಸ್ಟ್ ಸೆಲ್ಸ್ ಇದ್ವು, ಕರೆಕ್ಟಾ? ದಿಸ್ ಈಸ್ ಅ ಟ್ರೋಫೋಬ್ಲಾಸ್ಟ್ ಸೆಲ್ಸ್. ಓಕೆ, ಆ್ಯಂಡ್ ಒಳಗಡೆ ಏನಿದ್ದು ಇಲ್ಲಿ? ಇನ್ನರ್ ಸೆಲ್ ಮಾಸ್, ಕರೆಕ್ಟಾ? ಇದು ನಮಗೆ ಬೇಸಿಕ್. ಇದು ಬ್ಲಾಸ್ಟೋಸಿಸ್ಟ್ ಸ್ಟ್ರಕ್ಚರ್. ಝೋನಾ ಹ್ಯಾಚಿಂಗ್ ಆದಮೇಲೆ ಈ ಸ್ಟ್ರಕ್ಚರೇ ಹೊರಗಡೆ ಬಂದು ಅದೇನಾಗುತ್ತೆ? ಇಂಪ್ಲಾಂಟ್ ಆಗುತ್ತೆ ಯುಟೆರಸ್ ವಾಲಿಗೆ. ಅದು ಇಂಪ್ಲಾಂಟೇಷನ್ ಆದಮೇಲೆ ಅಗೇನ್ ಎಸ್ಟರ್ಡೇ ವಿ ಹ್ಯಾವ್ ಕವರ್ಡ್ ಟ್ರೋಫೋಬ್ಲಾಸ್ಟ್ ಲೇಯರು 2 ಲೇಯರ್ ಆಗಿ ಡಿಫ್ರೆನ್ಶಿಯೇಟ್ ಆಗುತ್ತೆ. ಹೊರಗಡೆ ಏನಾಗುತ್ತೆ? ಹೊರಗಡೆ ಮಲ್ಟಿ ನ್ಯೂಕ್ಲಿಯೇಟೆಡ್ ಸಿನ್ಸೈಷಿಯೋ ಟ್ರೋಫೋಬ್ಲಾಸ್ಟ್ ಆಗಿತ್ತು. ಒಳಗಡೆ ಸೆಲ್ ಇರುವಂತಹ ಸೈಟೋಟ್ರೋಫೋಬ್ಲಾಸ್ಟ್. ಸೊ ಇದೆರಡು ಚೇಂಜಸ್ಸು ಇಂಪ್ಲಾಂಟೇಷನ್ ಆದಮೇಲೆ ಅಥವಾ ಇಂಪ್ಲಾಂಟೇಷನ್ ಆಗಬೇಕಾದ್ರೆ ಆಗಿರ್ತದೆ. ಓಕೆ, ನಾವು ಜಸ್ಟ್ ಇಮ್ಯಾಜಿನ್ ದಿಸ್ ಈಸ್ ದ ಯುಟೆರಸ್ ವಾಲ್. ಪೂರ್ತಿ ಯುಟೆರಸ್ನಲ್ಲಿ ಈ ಕಡೆ ಯುಟೆರಸ್ ವಾಲನ್ನು ನೀವು ತಗೊಳ್ಳಿ. ಇವಾಗ ಏನಾಗುತ್ತೆ ನೆಕ್ಸ್ಟು? ಈ ಸಿನ್ಸೈಷಿಯೋ ಟ್ರೋಫೋಬ್ಲಾಸ್ಟ್ ಇದೆಯಲ್ಲ ಹೊರಗಡೆ, ಸಿನ್ಸೈಷಿಯೋ ಟ್ರೋಫೋಬ್ಲಾಸ್ಟು ಅದೇನು ಮಾಡುತ್ತೆ? ಒಳಗಡೆ ಹೋದ್ಮೇಲೆ ಇಟ್ ವಿಲ್ ಸ್ಟಾರ್ಟ್ ಪ್ರೊಡ್ಯೂಸಿಂಗ್ ದ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್. ಯಾವ ಕಡೆ ಬೆಳೆಯುತ್ತೆ ಅಂತಂದರೆ ಎಂಡೋಮೆಟ್ರಿಯಲ್ ಲೈನಿಂಗಿಗೆ ಇಂಪ್ಲಾಂಟೇಷನ್ ಆದಮೇಲೆ ದಿಸ್ ಈಸ್ ದ ಎಂಡೋಮೆಟ್ರಿಯಲ್ ಲೈನಿಂಗ್. ಓಕೆ, ಈ ಕಡೆಯಿಂದ ಮತ್ತು ಈ ಕಡೆಯಿಂದ. ಓಕೆ, ಇಲ್ಲಿ ಕೆಳಗಡೆ ಸರ್ವಿಕ್ಸ್ ಆ್ಯಂಡ್ ವೆಜೈನಾ. ಸೊ ಇದೇನು ಎಂಡೋಮೆಟ್ರಿಯಮ್ ಪೂರ್ತಿ ಲೈನಿಂಗ್ ಆಗಿತ್ತಲ್ಲ, ಸೊ ಎಲ್ಲಿ ಇಂಪ್ಲಾಂಟೇಷನ್ ಆಗುತ್ತಲ್ಲ ಇದನ್ನು ನಾವು ಡೆಸಿಡ್ಯುವಾ ಬೆಸಾಲಿಸ್ ಅಂತ ಕರಿತೀವಿ, ಕರೆಕ್ಟಾ? ಅಪೋಸಿಟ್ ಕವರ್ ಆಗಿದ್ದು ಡೆಸಿಡ್ಯುವಾ ಕ್ಯಾಪ್ಸುಲಾರಿಸ್. ಅದನ್ನು ಬಿಟ್ಟು ಮಿಕ್ಕಿದ್ದೇನು ಪಾರ್ಟ್ ಇದೆ ಎಂಡೋಮೆಟ್ರಿಯಮ್ ಅದು ಯುಟೆರೈನ್ ವಾಲದ್ದು, ಅದನ್ನು ನಾವು ಡೆಸಿಡ್ಯುವಾ ಪ್ಯಾರಾಟೆಲಿಸ್ ಅಂತ ಕರಿತೀವಿ, ಕರೆಕ್ಟಾ? ನಾವು ಯಾವ ಕಡೆ
ವಿಲೈ ಲೈಕ್ ಸ್ಟ್ರಕ್ಚರ್ಸ್, ಫಿಂಗರ್ ಲೈಕ್ ಸ್ಟ್ರಕ್ಚರ್ಸ್ ಬೆಳಿತವೆ. ದಟ್ ಈಸ್ ಟುವರ್ಡ್ಸ್ ದ ಡೆಸಿಡ್ಯುವಾ ಬೆಸಾಲಿಸ್. ಅಂದರೆ ಯಾವ ಪಾಯಿಂಟಿಗೆ ಯುಟರಸ್ಸಿಗೆ ಅಟ್ಯಾಚ್ ಆಗಿತ್ತಲ್ಲ ಅಲ್ಲಿ ಏನಾಗುತ್ತೆ, ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ಬೆಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಾವು ದೀಸ್ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ಏನು ಮಾಡುತ್ತೆ, ಈ ಯುಟರಸ್ದೇನು ಪೂರ್ತಿ ಬೆಳೆದಿತ್ತಲ್ಲ ವಾಲ್, ಎಂಡೋಮೆಟ್ರಿಯಮ್, ಲ್ಯೂಟಿಯಲ್ ಫೇಸ್ನಲ್ಲಿ ಹೆಂಗೆ ಎಂಡೋಮೆಟ್ರಿಯಮ್ ಥಿಕ್ನೆಸ್ ಗ್ರೋತ್ ಆಗ್ತಾ ಹೋಗುತ್ತೆ, ಅಲ್ಲಿ ಬ್ಲಡ್ ವೆಸಲ್ಸ್ ಬೆಳಿತವೆ, ಯುಟರೈನ್ ಗ್ಲ್ಯಾಂಡ್ಸ್ ಬೆಳಿತವೆ ಅಂತ ಹೇಳಿದ್ವಲ್ಲ. ಸೊ ಆ ಯುಟರೈನಿದ್ದು ಏನು ಟಿಶ್ಯೂ ಇದೆ ಅದರ ಒಳಗಡೆ ಈ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸು ಬೆಳೀತಾ ಹೋಗ್ತವೆ. ಸೊ ಹಿಂಗೆ ಬೆಳೀತಾ ಹೋದಂಗೆ ಮುಂದೆ ಅವು ಬ್ರಾಂಚಸ್ ಕೂಡ ಆಗಿ ಪೂರ್ತಿ ಎಂಡೋಮೆಟ್ರಿಯನ್ ಟಿಶ್ಯೂ ಒಳಗಡೆ ಅವು ಹರಿದುಕೊಂಡು ಬಿಡ್ತವೆ, ಸ್ಪ್ರೆಡ್ ಆಗಿ ಹರಡ್ಕೊಂಡು ಬಿಡ್ತವೆ. ಸೊ ದೀಸ್ ಫಿಂಗರ್ ಲೈಕ್ ಸ್ಟ್ರಕ್ಚರ್ಸ್ ಏನಿದ್ದಾವೆ, ವಿ ಕಾಲ್ ದೆಮ್ ಆಸ್ ದ ಕೋರಿಯಾನಿಕ್ ವಿಲೈ. ಕೋರಿಯಾನಿಕ್ ವಿಲೈ. ಓಕೆ, ಯಾಕೆ ಕೊರಿಯಾನಿಕ್ ವರ್ಡ್ ಬಂತು? ಬಿಕಾಸ್ ರಿಮೆಂಬರ್, ಈ ಸ್ಟ್ರಕ್ಚರಲ್ಲಿ ಕೊರಿಯಾನ್ ಎಲ್ಲಿದೆ? ದಿಸ್ ಈಸ್ ದ ಕೊರಿಯಾನ್. ಈ ಪಾರ್ಟು, ಇದು ಫುಲ್ ರಿಂಗ್ ಇದೆಯಲ್ಲ, ದಿಸ್ ಈಸ್ ದ ಕೊರಿಯಾನ್. ಅಂದರೆ ಇದೇನು ಸಿನ್ಸೈಷಿಯೋ ಟ್ರೋಫೋಬ್ಲಾಸ್ಟ್ ಮತ್ತು ಸೈಟೋಟ್ರೋಫೋಬ್ಲಾಸ್ಟ್ ಬೆಳೆದಿತ್ತಲ್ಲ ಅದೇ ಲೇಯರ್ ಮುಂದೆ ಏನಾಗುತ್ತೆ, ಇದು ಕೊರಿಯಾನ್ ಆಗುತ್ತೆ. ಎಕ್ಸ್ಟ್ರಾ ಎಂಬ್ರಿಯೋನಿಕ್ ಮೆಂಬ್ರೇನ್, ಕೊರಿಯಾನ್. ಸೊ ಈ ಕೊರಿಯಾನಿಂದನೇ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸು ಬೆಳೀತಾ ಹೋಗ್ತವೆ. ಸೊ ದೇ ಆರ್ ಕಾಲ್ಡ್ ಆಸ್ ಅ ಕೊರಿಯಾನಿಕ್ ವಿಲೈ. ಕೊರಿಯಾನ್ ಒನ್ ಆಫ್ ದ ಎಕ್ಸ್ಟ್ರಾ ಎಂಬ್ರಿಯೋನಿಕ್ ಮೆಂಬ್ರೇನ್ಸ್. ಸೊ ಏನಾಗ್ತಾ ಇದೆ ಇಲ್ಲಿ, ಇಂಪ್ಲಾಂಟೇಷನ್ ಆದಮೇಲೆ ಕೊರಿಯಾನ್ ಇಟ್ ವಿಲ್ ಸ್ಟಾರ್ಟ್ ಪ್ರೊಡ್ಯೂಸಿಂಗ್ ದ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್. ಈ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ಏನು ಮಾಡ್ತವೆ, ಮದರದ್ದು ಯುಟರೈನ್ ವಾಲ್ನಲ್ಲಿ ಪೂರ್ತಿ ಅವು ಸ್ಪ್ರೆಡ್ ಆಗಿ ದೇ ವಿಲ್ ಕಮ್ ಇನ್ ಕ್ಲೋಸ್ ಕಾಂಟ್ಯಾಕ್ಟ್ ವಿತ್ ಮದರ್ಸ್ ಬ್ಲಡ್ ವೆಸಲ್. ಸಿ, ಈ ಕಡೆಯಿಂದ, ಈ ಬೇಬಿ ಕಡೆಯಿಂದ ಅಂದರೆ ಎಂಬ್ರಿಯೋ ಕಡೆಯಿಂದ, ಅಥವಾ ನಾವು ವಿಲ್ ಟೆಲ್ ಇಟ್ ಆಸ್ ಅ ಫುಲ್ಲಿ ಡೆವಲಪ್ಡ್ ಫೀಟಸ್ ಅಂತಲೂ ಇಲ್ಲಿ ಹೇಳ್ಬೋದು. ಸೊ ಎಂಬ್ರಿಯೋ ಇಲ್ಲಿ ಬೆಳೀತಾ ಇದೆ. ದೀಸ್ ಆರ್ ದ ಹ್ಯಾಂಡ್ಸ್, ದೆನ್ ಲಿಮ್ಸ್. ಓಕೆ, ಇದು ಅಂಬಿಲಿಕಲ್ ಕಾರ್ಡ್. ಸೊ ಇದು ಬೇಬಿ ಬೆಳೀತಾ ಇವೇನು ಕೊರಿಯಾನಿಕ್ ವಿಲೈ ಬರ್ತಾವಲ್ಲ ಎಂಬ್ರಿಯೋ ಕಡೆಯಿಂದ, ಆ ವಿಲೈ ಒಳಗಡೆ ಮದರ್ ಕಡೆಯಿಂದ ಏನು ಯುಟರಸ್ ಇದೆಯಲ್ಲ ಅಲ್ಲಿರುವಂತಹ ಎಲ್ಲ ಯುಟರೈನ್ ಟಿಶ್ಯೂ ಈ ರೀತಿ ಮಿಂಗಲ್ ಆಗಿಬಿಡ್ತವೆ. ಓಕೆ, ಸೊ ದ ಬ್ಲಡ್ ವೆಸಲ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ದ maternal side, uterine wall, they will come in close contact with the chorionic villi. So ಈ ಕಡೆಯಿಂದ ಪೂರ್ತಿ, ಈ ಕಡೆಯಿಂದ ವಿಲೈ ಬರ್ತಾ ಇದೆ, ಕೊರಿಯಾನಿಕ್ ವಿಲೈ ಬರ್ತಾ ಇದೆ. ಆ ವಿಲೈ ಮಧ್ಯೆ ಏನೇನು ಸ್ಪೇಸ್ ಇದೆಯಲ್ಲ ಅಲ್ಲೆಲ್ಲ ಯುಟರೈನ್ ಟಿಶ್ಯೂ ಪೂರ್ತಿ ಬಂದು ಹಿಂಗೆ ಅಂಟ್ಕೊಟ್ಟು ಪೂರ್ತಿಯಾಗಿ ಜಂಕ್ಷನ್ ಅಂತ ಒಂದು ಫಾರ್ಮ್ ಆಗುತ್ತೆ. ಇದನ್ನು ಕರೆಕ್ಟಾಗಿ ನೀವು ಇಮ್ಯಾಜಿನ್ ಮಾಡಬೇಕು. ಈ ಕಡೆಯಿಂದ ವಿಲೈ ಬರ್ತಾ ಇದೆ, ಈ ವಿಲೈ ಸುತ್ತಲೂ ಏನಾಗುತ್ತೆ, ಯುಟರೈನ್ ಟಿಶ್ಯೂ ಕರೆಕ್ಟಾಗಿ ಬೆಳೀತಾ ಅಲ್ಲೊಂದು ಗ್ರಿಪ್ ಸಿಕ್ಬಿಡುತ್ತೆ. ಓಕೆ, ನಾವು ದಿಸ್ ಸ್ಟ್ರಕ್ಚರ್ ಇಲ್ಲೇನು ಬಂತಲ್ಲ, ಈ ಕಡೆಯಿಂದ ಕೊರಿಯಾನ್, ಈ ಕಡೆಯಿಂದ ಯುಟರಸ್ ವಾಲ್, ಅಂದರೆ ಅಲ್ಲಿರುವಂತಹ ಬ್ಲಡ್ ವೆಸಲ್ಸ್ ಎಲ್ಲ ಕ್ಲೋಸ್ ಪ್ರಾಕ್ಸಿಮೇಟ್ಲಿ ಬರ್ತಾವಲ್ಲ, ನಾವು ದಿಸ್ ಸ್ಟ್ರಕ್ಚರ್ ವಿ ಕಾಲ್ ಇಟ್ ಆಸ್ ಅ ಪ್ಲಾಸೆಂಟಾ. ಗೊತ್ತಾಗ್ತಿದೆಯಾ? ನಿನ್ನೆ ಕೂಡ ಹೇಳಿದ್ವಿ ನಾವು, ಡೋಂಟ್ ಗೆಟ್ ಕನ್ಫ್ಯೂಸ್ ವಿತ್ ಅಂಬಿಲಿಕಲ್ ಕಾರ್ಡ್. ಅಂಬಿಲಿಕಲ್ ಕಾರ್ಡ್ ಎಲ್ಲಿ ಬಂತು? ಇಲ್ಲಿ, ಅಂದರೆ ಡೆವಲಪಿಂಗ್ ಸ್ಟ್ರಕ್ಚರ್ ಒಳಗಡೆ ಇದೆ ಇದು. ದಿಸ್ ಈಸ್ ದ ಅಂಬಿಲಿಕಲ್ ಕಾರ್ಡ್. ಇಲ್ಲಿ ಬ್ಲ್ಯಾಕ್ ಕಲರ್ ಸ್ಟ್ರಕ್ಚರ್ ಇದೆಯಲ್ಲ, ದಟ್ ಈಸ್ ದ ಅಂಬಿಲಿಕಲ್ ಕಾರ್ಡ್. ಬಟ್ ವಾಟ್ ವಿ ಆರ್ ಟಾಕಿಂಗ್, ದಟ್ ಈಸ್ ಅಬೌಟ್ ದ ಪ್ಲಾಸೆಂಟಾ. ಪ್ಲಾಸೆಂಟಾ ಎಲ್ಲಿದೆ? ಪೂರ್ತಿ ಕೊರಿಯಾನಿಂದ ಈ ಮದರಿಗೆ. ಇಲ್ಲಿ ಸ್ವಲ್ಪ ಡಾರ್ಕ್ ಮಾಡಿದ್ದೀನಿ ನೋಡಿ ನಾನು. ನಾವು ದಿಸ್ ಪಾರ್ಟ್ ಈಸ್ ದ ಪ್ಲಾಸೆಂಟಲ್ ಪಾರ್ಟ್. ಇದು ಪ್ಲಾಸೆಂಟಾ ಅಲ್ಲ, ಇದು ಅಂಬಿಲಿಕಲ್ ಕಾರ್ಡ್. ಇಲ್ಲಿ ಏನು ಟಿಶ್ಯೂ ಬೆಳೀತಲ್ಲ, ಈ ಕಡೆಯಿಂದ ಕೊರಿಯಾನ್ ಫಿಂಗರ್ ಲೆಕ್ ಆಗಿದೆ, ಈ ಕಡೆಯಿಂದ ಯುಟರಸ್ ವಾಲದ್ದು ಅದು ಪೂರ್ತಿ ಗ್ಲ್ಯಾಂಡ್ಸ್ ಹೋಗಿ ಅಲ್ಲಿ ಎಲ್ಲ ಆಕ್ಯುಪೈ ಆಗಿದ್ದಾವೆ. ಸೊ ದಿಸ್ ಪೋರ್ಷನ್, ವಿ ಆರ್ ಟಾಕಿಂಗ್ ಅಬೌಟ್ ದಿಸ್ ಪೋರ್ಷನ್, ವಾಟ್ ವಿ ಕಾಲ್ ಇಟ್ ಈಸ್ ದ ಪ್ಲಾಸೆಂಟಾ. ಓಕೆ, ಈ ಪ್ಲಾಸೆಂಟದ್ದು ತುಂಬ ಫಂಕ್ಷನ್ಸ್ ಇದ್ದಾವೆ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್, ಈ ಡೆವಲಪಿಂಗ್ ಏನು ಬೇಬಿ ಇದೆ ಅದು ಇಂಪ್ಲಾಂಟೇಷನ್ ಆಗಲಿಕ್ಕೆ 9 monthsವರೆಗೂ ಕರೆಕ್ಟಾಗಿ ಅಟ್ಯಾಚ್ ಆಗಿರಲಿಕ್ಕೆ ಪ್ಲಾಸೆಂಟಾ ಹೆಲ್ಪ್ ಮಾಡ್ತಾ ಇದೆ. ಬಟ್ ಇದಷ್ಟನ್ನೇ ಬಿಟ್ಟು ಇನ್ನೂ ಸುಮಾರು ಫಂಕ್ಷನ್ಸನ್ನು ಪ್ಲಾಸೆಂಟಾ ಮಾಡ್ತಾ ಇರುತ್ತೆ. ಅದು ಯಾವ್ಯಾವುದು ಅಂತ ನಾವಿವಾಗ ಸ್ಟಡಿ ಮಾಡೋಣ. ಓಕೆ, ನಾವು ಇನ್ ಕೇಸ್ ಆಫ್ ಹ್ಯೂಮನ್ ಬೀಯಿಂಗ್, the placenta we call it as a hemochorial, HAE, hemochorial type of placenta. Hemochorial type of placenta. What do you mean by this? Hemo ಅಂದ್ರೆ ಏನು? ಬ್ಲಡ್ಡಿಗೆ ರಿಲೇಟೆಡ್ ಆದಂತಹ ಒಂದು ವರ್ಡ್.
ಕೋರಿಯೋ ಅಂತಂದ್ರೇನು ಸಮಥಿಂಗ್ ರಿಲೇಟೆಡ್ ಟು ಕೋರಿಯಾನ್. ಅಂದರೆ ಈ ಕಡೆಯಿಂದ ಬ್ಲಡ್ ವೆಸಲ್ಸು ಮತ್ತು ಈ ಕಡೆಯಿಂದ ಕೋರಿಯಾನ್. ಕೋರಿಯಾನ್ ಯಾವ ಕಡೆಯಿಂದ ಬರಬೇಕು? ಆಬ್ವಿಯಸ್ಲಿ ಡೆವಲಪಿಂಗ್ ಫೀಟಸ್ ಕಡೆಯಿಂದ. ಸೊ ಕೋರಿಯಾನ್ ಮತ್ತು ಬ್ಲಡ್ ವೆಸಲ್ಸನ್ನು ಕೂಡಿಕೊಂಡು ಆಗಿರುವಂತಹ ಒಂದು ಸ್ಟ್ರಕ್ಚರ್ ಯಾವುದು? ಪ್ಲಾಸೆಂಟಾ. ಹೀಮೋ ವರ್ಡು ಮದರ್ ಕಡೆಯಿಂದ ಬಂದಂತಹ ಸ್ಟ್ರಕ್ಚರು, ಕೋರಿಯಲ್ ವರ್ಡು ಫೀಟಸ್ ಕಡೆಯಿಂದ ಬಂದಂತಹ ಸ್ಟ್ರಕ್ಚರ್. ಸೊ ಇನ್ ಕೇಸ್ ಆಫ್ ಹ್ಯೂಮನ್ ಬೀಯಿಂಗ್ಸ್, the type of placenta we call it as a hemochorial type of placenta. ಗೊತ್ತಾಯ್ತಾ? ಸೊ ಬೇರೆ ಬೇರೆ ಆ್ಯನಿಮಲ್ಸ್ನಲ್ಲಿ ಬೇರೆ ಬೇರೆ ರೀತಿಯಾದಂತಹ ಪ್ಲಾಸೆಂಟಾ ಇರ್ತವೆ. ಅದನ್ನು ನಾವಿಲ್ಲಿ ತಲೆ ಕೆಡಿಸ್ಕೊಳ್ಳೋದು ಬೇಡ. ಯು ಜಸ್ಟ್ ಆ ವರ್ಡ್ ನಿಮ್ಗೆ ನೆನಪಿರಬೇಕು, hemochorial type of placenta in human beings. Okay, now this placenta, it is the structural and functional connection. ಹೌದಾ? ಇದೇನು ಪ್ಲಾಸೆಂಟಾ ಇದೆ, ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಕನೆಕ್ಷನ್ ಬಿಟ್ವೀನ್ ದ ಫೀಟಸ್ ಆ್ಯಂಡ್ ದ ಮದರ್. ಒಪ್ಕೋತಾರ ಈ ಸೆಂಟೆನ್ಸಿಗೆ? ಸ್ಟ್ರಕ್ಚರು ಇದೆ ಮತ್ತು ಅದಕ್ಕೆ ಅದರದೇ ಆದಂತಹ ಒಂದು ಫಂಕ್ಷನ್ ಕೂಡ ಇದೆ. ಸೊ ಪ್ಲಾಸೆಂಟಾ, ಹೌ ಡು ಯು ಡಿಫೈನ್ ಪ್ಲಾಸೆಂಟಾ? ಇಟ್ ಈಸ್ ದ ಸ್ಟ್ರಕ್ಚರಲ್ and functional connection between the fetus and the maternal uterine tissue. Uterine tissue, ಹೊಸ ವರ್ಡು. ಗೊತ್ತಾಗ್ತಿದೆಯಾ? Now we'll take the functions of placenta, which is very very important for your exam. What are the functions of placenta? Okay, now here comes the concept of oviparous and viviparous. ಓವಿಪ್ಯಾರಸ್ ಅಂದರೆ ಏನಂತ ಹೇಳಿದ್ವಿ? ಎಗ್ ಲೇಯಿಂಗ್ ಎನಿಮಲ್ಸ್. ವಿವಿಪ್ಯಾರಸ್ ಅಂತಂದರೆ ದ ಎನಿಮಲ್ಸ್ ವಿಚ್ ಗಿವ್ ಬರ್ತ್ ಟು ದ ಯಂಗ್ ಒನ್ಸ್. ಇವಾಗ ಎಗ್ ಲೇಯಿಂಗ್ ಎನಿಮಲ್ಸ್ನಲ್ಲಿ ಏನಾಗುತ್ತೆ, ಎಗ್ಗನ್ನು ಲೇ ಮಾಡಬೇಕಾದ್ರೆ ಅಲ್ಲಿ ಝೈಗೋಟ್ ಫಾರ್ಮೇಷನ್ ಆಗಲಿ ಅಥವಾ ಝೈಗೋಟ್ ಆದಮೇಲೆ ಆ ಬೇಬಿ ಪೂರ್ತಿ ಡೆವಲಪ್ ಆಗೋದಾಗಲಿ, ಅದೆಲ್ಲವೂ ಬೇಬಿಯಿಂದ ಮದರ್ ಬಾಡಿಯಿಂದ ಹೊರಗಡೆ ಆಗ್ತಾ ಇದೆ. ಸೊ ಮದರ್ ಬಾಡಿಯಿಂದ ಹೊರಗಡೆ ಆಗ್ತಾ ಇದೆ ಅಂತಂದರೆ ಆ ಎಗ್ನಲ್ಲಿ ಝೈಗೋಟ್ ಫಾರ್ಮ್ ಆಗಿ ಝೈಗೋಟಿಂದ ಒಂದು ಯಂಗ್ ಒನ್ ಡೆವಲಪ್ ಆಗೋವರೆಗೂ ಅದು ತನ್ನ ಕಾಳಜಿಯನ್ನು ತಾನೇ ಮಾಡ್ಕೋಬೇಕು. ಅದರದ್ದು ನ್ಯೂಟ್ರಿಷನ್ ಆಗ್ಬೋದು, ರೆಸ್ಪಿರೇಷನ್ ಆಗ್ಬೋದು, ಎಕ್ಸ್ಕ್ರೀಷನ್ ಆಗ್ಬೋದು, ಅಥವಾ ಬೇರೆ ಏನೋ ಇಮ್ಯುನಿಟಿ ಅಂತ ಆಗ್ಬೋದು. ಅದೆಲ್ಲವನ್ನು ಆ ಅದೇನು ಒಳಗಡೆ ಎಗ್ ಒಳಗಡೆ ಬೆಳೀತಾ ಇದೆಯಲ್ಲ ಅದೇ ನೋಡ್ಕೋಬೇಕು. ಬಟ್ ಇನ್ ಕೇಸ್ ಆಫ್ ಹ್ಯೂಮನ್ ಬೀಯಿಂಗ್ ಏನಾಗ್ತಾ ಇದೆ, ಆ ಥರವಾದಂತಹ ರಿಸ್ಕ್ ಇಲ್ಲ. ಯಾಕೆ? ಡೆವಲಪಿಂಗ್ ಬೇಬಿ, ಡೆವಲಪಿಂಗ್ ಎಂಬ್ರಿಯೋ ಈಸ್ ಸೇಫ್ ವಿದಿನ್ ದ ಮದರ್ಸ್ ಊಂಬ್. ಕರೆಕ್ಟಾ? ಸೊ ಈ ಎಂಬ್ರಿಯೋಗೆ ಸಂಬಂಧಪಟ್ಟಂತಹ ನ್ಯೂಟ್ರಿಷನ್ ಇರ್ಬೋದು, ರೆಸ್ಪಿರೇಷನ್ ಇರ್ಬೋದು, ಎಕ್ಸ್ಕ್ರೀಷನ್ ಇರ್ಬೋದು, ಇಮ್ಯುನಿಟಿ ಇರ್ಬೋದು, ಅದೆಲ್ಲ ಫಂಕ್ಷನನ್ನು ಯಾರು ಅದನ್ನು ನೋಡ್ಕೋತಾ ಇದ್ದಾರೆ? ಆಬ್ವಿಯಸ್ಲಿ ಮದರ್ ಬಾಡಿ ಅದನ್ನೆಲ್ಲವನ್ನು ಪ್ರೊವೈಡ್ ಮಾಡ್ತಾ ಇರುತ್ತೆ. ಹೆಂಗೆ ಪ್ರೊವೈಡ್ ಮಾಡ್ತಾ ಇರುತ್ತೆ? ದ್ಯಾಟ್ ಈಸ್ ನಥಿಂಗ್ ಬಟ್ ವಿತ್ ದ ಹೆಲ್ಪ್ ಆಫ್ ಪ್ಲಾಸೆಂಟಾ. ಗೊತ್ತಾಗ್ತಿದೆಯಾ ಇಲ್ಲಿ? ಸೊ ಸಿನ್ಸ್ ದ ಬೇಬಿ ಈಸ್ ಡೆವಲಪಿಂಗ್ ಇನ್ಸೈಡ್ ದ ಫೀಮೇಲ್ ಬಾಡಿ, now through this placenta the mother is making sure that the baby is getting proper nutrition, the proper food, and it is in a healthier condition, it is receiving the passive immunity. ಅದೆಲ್ಲವನ್ನು ನಾವಿಲ್ಲಿ ಲಿಸ್ಟ್ ಮಾಡೋಣ. ಓಕೆ, ನಾವು ಫಸ್ಟ್ ಒನ್ ಫಂಕ್ಷನ್ಸ್ನಲ್ಲಿ ಫಸ್ಟ್ ಒನ್ ಯಾವುದು ಅಂದರೆ ನ್ಯೂಟ್ರಿಷನ್. ಪ್ಲಾಸೆಂಟಾ, ಹೌ ಪ್ಲಾಸೆಂಟಾ ಹೆಲ್ಪ್ಸ್ ಇನ್ ನ್ಯೂಟ್ರಿಷನ್? ಬಿಕಾಸ್ ಈ ಪ್ಲಾಸೆಂಟಾ ಮೂಲಕ ಮದರಲ್ಲಿ ಇರುವಂತಹ ಸಾಕಷ್ಟು ನ್ಯೂಟ್ರಿಯೆಂಟ್ಸು ಬೇಬಿಗೆ ಹೋಗ್ತಾ ಇರ್ತವೆ, ಎಂಬ್ರಿಯೋಗೆ ಹೋಗ್ತಾ ಇರ್ತವೆ. ಸೊ ದಿಸ್ ಪ್ಲಾಸೆಂಟಾ ಇಟ್ ಆ್ಯಕ್ಟ್ಸ್ ಆ್ಯಸ್ ಅ ಫೀಟಲ್ ಎಲಿಮೆಂಟರಿ ಕೆನಾಲ್. ಕರೆಕ್ಟಾ? ಫೀಟಲ್ ಎಲಿಮೆಂಟರಿ ಕೆನಲ್ ಥರ ಆ್ಯಕ್ಟ್ ಮಾಡುತ್ತೆ. ಯಾವುದು? ಪ್ಲಾಸೆಂಟಾ. ಸೊ ಮದರ್ ಬ್ಲಡ್ಡಿಂದ, ಸೊ ರಿಮೆಂಬರ್ ನಾವಿಲ್ಲಿ ಹೀಮೋ ಅಂತ ವರ್ಡ್ ಯೂಸ್ ಮಾಡಿದ್ವಲ್ಲ, ರಿಲೇಟೆಡ್ ಟು ದ ಬರ್ಡ್. ಇವೊಂದು ಇಲ್ಲಿ ಕನೆಕ್ಷನ್ ತುಂಬ ಸ್ಟ್ರಾಂಗ್ ಆಗಿದ್ರೂ ಈ ಡೆವಲಪಿಂಗ್ ಎಂಬ್ರಿಯೋದಲ್ಲಿರುವಂತಹ ಬ್ಲಡ್, ಯಾಕಂದರೆ ಇಲ್ಲಿ ಹಾರ್ಟ್ ಫಾರ್ಮೇಷನ್ ಸ್ಟಾರ್ಟ್ ಆಗಿದೆ, ಬ್ಲಡ್ ವೆಸಲ್ಸ್ ಫಾರ್ಮ್ ಆಗುತ್ತೆ, ಅದಕ್ಕೆ ಅದರದ್ದೇ ಆದಂತಹ ಬ್ಲಡ್ ಕೂಡ ಬೆಳೆಯುತ್ತೆ ಎಂಬ್ರಿಯೋದಲ್ಲಿ. ಸೊ ಈ ಪ್ಲಾಸೆಂಟಾ ಜಂಕ್ಷನ್ ಎಷ್ಟೇ ಕರೆಕ್ಟಾಗಿ ಇದ್ರೂ ಈ ಬೇಬಿಯಿಂದ ಇಲ್ಲಿರುವಂತಹ ಬ್ಲಡ್ಡು ಮತ್ತು ಮದರಲ್ಲಿರುವಂತಹ ಬ್ಲಡ್ಡು ಯಾವುದೇ ಕಾರಣಕ್ಕೂ ಅವು ಮಿಕ್ಸ್ ಆಗೋದಿಲ್ಲ. ಸೊ ಅಲ್ಲಿ ಒಂದು ಬ್ಯಾರಿಯರ್, ಯಾವುದದು ಬ್ಯಾರಿಯರು? ಪ್ಲಾಸೆಂಟಾ. ಪ್ಲಾಸೆಂಟಾ ಮೇಕ್ ಶೋರ್ಸ್ ದ್ಯಾಟ್ ದ ಬೇಬಿ ಆ್ಯಂಡ್ ದ ಮದರ್ಸ್ ಬ್ಲಡ್ ಇಟ್ ವಿಲ್ ನಾಟ್ ಕಂಬೈನ್. ಆ ಎರಡೂ ಬ್ಲಡ್ಡು ಸಪ್ರೇಟ್ ಆಗಿಯೇ ಇರ್ತವೆ. ಯಾವುದೇ ಪಾಯಿಂಟಿಗೂ ಅವೆರಡು ಕೂಡ್ಕೊಳ್ಳಲ್ಲ. ಕೂಡ್ಕೊಂಡ್ರೆ ಅವಾಗ
ಬೇಬಿನೂ ಗ್ರೋ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಈವನ್ ಮದರ್ ಕೂಡ ಅದು ತುಂಬ ರಿಸ್ಕಿ. ಯಾಕಂದರೆ ಮದರ್ದು ಕ್ರೋಮೋಸೋಮ್ ಆಗಲಿ, ಮದರ್ದು ಜೀನ್ಸ್ ಆಗಲಿ ಅವೇ ಬೇರೆ ಇರ್ತವೆ, ಬೇಬಿದು ಡೆವಲಪಿಂಗ್ ಬೇಬೀಸದ್ದು ರೀಕಾಂಬಿನೇಷನ್ ಆಗಿರುತ್ತಲ್ಲ. ಸೊ ಆಬ್ವಿಯಸ್ಲಿ ಈ ಬೇಬಿದೂ ಜೀನ್ಸ್ ಬೇರೆ ಇರ್ತವೆ, ಜೆನೆಟಿಕ್ ಕಂಟೆಂಟ್ ಬೇರೆ ಇರುತ್ತೆ, ಎಲ್ಲವೂ ಬೇರೆ ಇರುತ್ತೆ. ಸೊ ಪ್ಲಾಸೆಂಟಾ ಇರೋದ್ರಿಂದ, ಮಧ್ಯದಲ್ಲಿ ಪ್ಲಾಸೆಂಟಾ ಬ್ಯಾರಿಯರ್ ಥರ ಇರೋದ್ರಿಂದ ಮದರ್ ಬ್ಲಡ್ಡು ಮತ್ತು ಬೇಬಿ ಬ್ಲಡ್ಡು ಯಾವತ್ತೂ ಅವು ಮಿಕ್ಸ್ ಆಗೋದೇ ಇಲ್ಲ. ಕೀಪ್ ಇಟ್ ಇನ್ ಮೈಂಡ್. ಓಕೆ, ಸೊ ಈ ಪ್ಲಾಸೆಂಟಾ ಮೂಲಕ ಏನಾಗುತ್ತೆ ಅಂದರೆ ಮದರ್ ಬ್ಲಡ್ನಲ್ಲಿರುವಂತಹ ನ್ಯೂಟ್ರಿಷನ್ಸ್, ಆರ್ಗ್ಯಾನಿಕ್ ಆ್ಯಂಡ್ ಇನ್ಆರ್ಗ್ಯಾನಿಕ್ ಎಲಿಮೆಂಟ್ಸ್ ಆಗಲಿ, ಕಾರ್ಬೋಹೈಡ್ರೇಟ್ಸು, ಪ್ರೋಟೀನ್ಸು, ಯೂಸ್ಫುಲ್ ವಿಟಮಿನ್ಸ್ ಆ್ಯಂಡ್ ಫ್ಯಾಟ್ಸ್ ಅವೆಲ್ಲವೂ ಪ್ಲಾಸೆಂಟಾ ಮೂಲಕ ಈ ಕಡೆ ಹಾಸಿ ಹೋಗ್ತಾ ಇರ್ತವೆ. ಇದನ್ನು ಎಕ್ಸಾಕ್ಟ್ಲಿ ನೀವು ಹೇಗೆ ಇಮ್ಯಾಜಿನ್ ಮಾಡ್ಬೋದು ಅಂದರೆ, ದೀಸ್ ಆರ್ ದ ಕೊರಿಯಾನಿಕ್ ವಿಲೈ, ಕರೆಕ್ಟಾ? ಈ ಕಡೆ ಏನಿದೆ ಮದರ್ಸ್ದು, ದಿಸ್ ಈಸ್ ದ ಟಿಶ್ಯೂ. ಓಕೆ, ನಾವು ದಿಸ್ ಆರ್ ದ ಮದರ್ ಯುಟರೈನ್ ಗ್ಲ್ಯಾಂಡ್. ಓಕೆ, ಸೊ ಈ ಯುಟರೈನ್ ಗ್ಲ್ಯಾಂಡ್ನಲ್ಲಿ ಏನಿದೆ ಮದರ್ದು ಬ್ಲಡ್ ವೆಸಲ್ಸ್ ಇರ್ತವೆ, ಕರೆಕ್ಟಾ? ನಾವು ದೀಸ್ ಆರ್ ದ ಬ್ಲಡ್ ವೆಸಲ್ಸ್. ಇದು ಮದರ್ ಸೈಡು, ಇದು ಬೇಬಿ ಫೀಟಲ್ ಸೈಡ್. ಓಕೆ, ಮಧ್ಯದಲ್ಲಿ ಈ ಕೊರಿಯಾನಿಕ್ ವಿಲಾ ಏನು ಬೆಳೆದಿದ್ದಾವಲ್ಲ, ನಾವು ದೀಸ್ ಆರ್ ದ ಪ್ಲಾಸೆಂಟಾ. ಮಧ್ಯೆ ಇಲ್ಲಿ ಕೊರಿಯಾನ್ ಇದೆ, ದೀಸ್ ಆರ್ ದ ಪ್ಲಾಸೆಂಟಾ, ಕೊರಿಯಾನಿಕ್ ವಿಲೈ. ಸೊ ಮದರ್ ಬ್ಲಡ್ನಲ್ಲಿರುವಂತಹ ಏನು ನ್ಯೂಟ್ರಿಯೆಂಟ್ಸ್ ಇದಾವಲ್ಲ, ಈ ನ್ಯೂಟ್ರಿಯೆಂಟ್ಸು ಹೊರಗಡೆ ಬರ್ತವೆ, ಅಲ್ಲಿಂದ ಅವು ಪ್ಲಾಸೆಂಟಾಗಿ ಬರ್ತವೆ. ಪ್ಲಾಸೆಂಟಾಯಿಂದ ಇಲ್ಲಿ ಬ್ಲಡ್ ವೆಸಲ್ಸ್ ಇರುತ್ತೆ ಬೇಬಿದು, ಅದು ಯಾವುದು ಅಂತ ನಾವಿಲ್ಲಿ ಅಂಬಿಲಿಕಲ್ ಕಾರ್ಡ್ ಹೇಳಬೇಕಾದ್ರೆ ಹೇಳ್ತೀನಿ. ಸೊ ಇಲ್ಲಿಂದ ಪ್ಲಾಸೆಂಟಾಯಿಂದ ಬೇಬಿ ಬ್ಲಡ್ ವೆಸಲ್ಸಿಗೆ ಹೋಗಿ ನೆಕ್ಸ್ಟ್ ಅವು ಬೇಬಿಯನ್ನು ರೀಚ್ ಆಗ್ತವೆ, ಫೀಟಸನ್ನು ರೀಚ್ ಆಗ್ತವೆ. ಅದಕ್ಕೆ ನಾನಿಲ್ಲಿ ಇದರದ್ದು ಫೀಟಲ್ ಬ್ಲಡ್ ವೆಸಲ್ಸ್ ಮತ್ತು ಇಲ್ಲಿ ಮ್ಯಾಟರ್ನಲ್ ಬ್ಲಡ್ ವೆಸಲ್ಸ್ ಎರಡೂ ಕ್ಲೋಸ್ ಆಗಿ ಬರೋದೇ ಇಲ್ಲ. ಓಕೆ, ಮಧ್ಯದಲ್ಲಿ ಬ್ಯಾರಿಯರ್ ಥರ ಪ್ಲಾಸೆಂಟಾ, ಕೊರಿಯಾನಿಕ್ ವಿಲೈ ಆಲ್ವೇಸ್ ಇದ್ದೇ ಇರ್ತವೆ. ಸೊ ದ ನ್ಯೂಟ್ರಿಯೆಂಟ್ಸ್ ಫ್ರಮ್ ದ ಮದರ್ ಬ್ಲಡ್ ದೇ ವಿಲ್ ಎಂಟರ್ ದ ಫೀಟಸ್ ಥ್ರೂ ದಿಸ್ ಪ್ಲಾಸೆಂಟಾ. ಪ್ಲಾಸೆಂಟಾ ಮೂಲಕ ನ್ಯೂಟ್ರಿಯೆಂಟ್ಸು ಹೋಗ್ತವೆ. ದಟ್ ಈಸ್ ನ್ಯೂಟ್ರಿಷನ್. ಸೆಕೆಂಡ್ ಒನ್ ಏನು ಅಂತಂದರೆ, ದಟ್ ಈಸ್ ಅಬೌಟ್ ದ ರೆಸ್ಪಿರೇಷನ್, fetal lungs. So placenta act as a fetal lungs. lungs ಅಂದರೆ ಏನು? ಈ ಗ್ಯಾಸಿಯಸ್ ಎಕ್ಸ್ಚೇಂಜ್ ಮಾಡಲಿಕ್ಕೆ ಇರುವಂತಹ ಸ್ಟ್ರಕ್ಚರ್ಸ್. ಸೊ ಪ್ಲಾಸೆಂಟಾ ಏನು ಮಾಡುತ್ತೆ, ಈ ಫೀಟಲ್ ಲಂಗ್ ಥರ ಆ್ಯಕ್ಟ್ ಮಾಡುತ್ತೆ. ಹೇಗೆ? ಅಗೇನ್ ಈ ಕಡೆ ಮದರ್ ಬ್ಲಡ್ ಇದೆ, ಈ ಕಡೆ ಫೀಟಲ್ ಬ್ಲಡ್ ಇದೆ. ಸೊ ಈ ಪ್ಲಾಸೆಂಟಾ ಮೂಲಕ ಗ್ಯಾಸಿಯಸ್ ಎಕ್ಸ್ಚೇಂಜ್ ಆಗ್ತಾ ಇರುತ್ತೆ. ಅಂದರೆ ಫೀಟಲ್ ಬ್ಲಡ್ನಲ್ಲಿರುವಂತಹ ಕಾರ್ಬನ್ ಡೈಆಕ್ಸೈಡು ಹೊರಗಡೆ ಹೋಗಿ ಅಲ್ಲಿರುವಂತಹ ಆಕ್ಸಿಜನ್ನು, ದಿಸ್ ಈಸ್ ದ ಆಕ್ಸಿಜನ್. ಸೊ ಇದೇ ಪ್ಲಾಸೆಂಟಾ ಮೂಲಕ ಗ್ಯಾಸಿಯಸ್ ಎಕ್ಸ್ಚೇಂಜ್ ಕೂಡ ಆಗ್ತಾ ಇರುತ್ತೆ. You got this? So placenta also helps in a respiration. It acts as a fetal lung. It acts as a it helps in the gaseous exchange between the maternal blood and the developing fetal blood. Okay, next third one, it acts as a fetal kidney. Now what is the function of kidney? Removal of nitrogenous waste from our body. ಓಕೆ, ಅಮೋನಿಯಾ, ಯೂರಿಯಾ, ಸೊ ನೈಟ್ರೋಜನಸ್ ವೇಸ್ಟ್ ಏನು ಫಾರ್ಮ್ ಆಗ್ತವೆ, ಅವನ್ನ ಎಲಿಮಿನೇಟ್ ಮಾಡಲಿಕ್ಕೆ ಕಿಡ್ನಿ ಯೂಸ್ ಆಗುತ್ತೆ. ಸೊ ಈ ಡೆವಲಪಿಂಗ್ ಏನು ಬೇಬಿ ಇದೆ, ಇಲ್ಲಿಯೂ ಕೂಡ ನೈಟ್ರೋಜನಸ್ ವೇಸ್ಟ್ ಪ್ರೊಡ್ಯೂಸ್ ಆಗ್ತಾ ಇರ್ತವೆ. ಸೊ ಆ ನೈಟ್ರೋಜನಸ್ ವೇಸ್ಟು ಅಂಬಿಲಿಕಲ್ ಕಾರ್ಡ್ನಲ್ಲಿರುವಂತಹ ಬ್ಲಡ್ ವೆಸಲ್ಸ್ ಮೂಲಕ ವಿಲೈಗೆ ಬರ್ತವೆ. ಓಕೆ, ಅಥವಾ ಪ್ಲಾಸೆಂಟಾಗಿ ಬರ್ತವೆ. ಸೊ ಈ ಬ್ಲಡ್ ವೆಸಲ್ಸಿಂದ ಏನಾಗುತ್ತೆ, ವಿಲ್ ಟೇಕ್ ಡಿಫ್ರೆಂಟ್. ಸೊ ಈ ಬ್ಲಡ್ ವೆಸಲ್ಸಿಂದ ನೈಟ್ರೋಜನಸ್ ವೇಸ್ಟು ಹೊರಗಡೆ ಹೋಗ್ತವೆ ಆ್ಯಂಡ್ ಇಲ್ಲಿರುವಂತಹ ಪ್ಯೂರ್ ಥಿಂಗ್ಸ್ ಮತ್ತು ಹೊರಗಡೆ ಬೇಬಿ ಒಳಗಡೆ, ಫೀಟಸ್ ಒಳಗಡೆ ಎಂಟರ್ ಆಗ್ತವೆ. ಸೊ ಇಲ್ಲಿ ಫಾರ್ಮ್ ಆಗುವಂತಹ, ಫೀಟಸ್ನಲ್ಲಿ ಫಾರ್ಮ್ ಆಗುವಂತಹ ನೈಟ್ರೋಜನಸ್ ವೇಸ್ಟು ಈ ಪ್ಲಾಸೆಂಟಾ ಮೂಲಕ ಹಾಯಿಸಿನೇ ಅವು ಮದರ್ದು ಬ್ಲಡ್ಡನ್ನು ಎಂಟರ್ ಮಾಡ್ತವೆ. ಮದರ್ ಬ್ಲಡ್ ಮೂಲಕ ಮದರ್ದು ಕಿಡ್ನಿಗೆ ಎಂಟರ್ ಮಾಡ್ತವೆ ಆ್ಯಂಡ್ ಮದರ್ ಕಿಡ್ನಿಯಿಂದ ಅವು ಎಲಿಮಿನೇಟ್ ಆಗ್ತವೆ. ಓಕೆ, ಸೊ ಇಂಡೈರೆಕ್ಟಾಗಿ ಪ್ಲಾಸೆಂಟಾ ಏನಾಯ್ತು, ಇಲ್ಲಿ ಫೀಟಲ್ ಕಿಡ್ನಿ ಥರನೇ ಅದು ಫಂಕ್ಷನನ್ನು ಇಲ್ಲಿ ಕ್ಯಾರಿ ಮಾಡ್ತಾ ಇದೆ. ಸೊ ಪ್ಲಾಸೆಂಟಾ ಇಟ್ ಹೆಲ್ಪ್ಸ್ ಇನ್ ನ್ಯೂಟ್ರಿಷನ್, ರೆಸ್ಪಿರೇಷನ್ ಆ್ಯಂಡ್ ಇಟ್ ಆ್ಯಕ್ಟ್ಸ್ ಆಸ್ ಅ ಫೀಟಲ್ ಕಿಡ್ನಿ. ಓಕೆ, ನೆಕ್ಸ್ಟ್ ಫೋರ್ತ್ ಫಂಕ್ಷನ್.
right? Now this fourth function, it also helps in providing immunity. Okay, see, just imagine ಇಮ್ಯುನಿಟಿಯನ್ನು ಹೇಗೆ ಪ್ರೊವೈಡ್ ಮಾಡ್ಬೋದು ಅಂದರೆ ಒಳಗಡೆ ಏನು ಬೆಳೀತಾ ಇದೆ ಫೀಟಸ್ಸು ಅದಕ್ಕೆ ಇನ್ಫೆಕ್ಷನ್ ಆಗದೆ ಇರುವಂಗೆ ಕೆಲವೊಂದು ಆ್ಯಂಟಿಬಾಡೀಸ್ ಏನು ಮದರ್ ಬಾಡಿನಲ್ಲಿ ಪ್ರೊಡ್ಯೂಸ್ ಆಗಿರ್ತವೆ ಆ ಆ್ಯಂಟಿಬಾಡೀಸು ಈಸಿಯಾಗಿ ಮದರ್ ಬ್ಲಡ್ ಮೂಲಕ ಹಾದು ಪ್ಲಾಸೆಂಟಾವನ್ನು ಹಾದು ಬೇಬಿಗೆ ಅಂದರೆ ಡೆವಲಪಿಂಗ್ ಫೀಟಸ್ಸಿಗೆ ಅವು ಎಂಟರ್ ಆಗ್ತವೆ. ಸೊ ಇಂಡೈರೆಕ್ಟ್ಲಿ ಪ್ಲಾಸೆಂಟಾ ಈಸ್ ಪ್ರೊವೈಡಿಂಗ್ ಇಮ್ಯುನಿಟಿ ಆಲ್ಸೋ. ಓಕೆ, ಡೆವಲಪಿಂಗ್ ಫೀಟಸ್ಸಿಗೆ ಇಮ್ಯುನಿಟಿ ಪ್ರೊವೈಡ್ ಮಾಡೋದ್ರಲ್ಲೂ ಕೂಡ ಪ್ಲಾಸೆಂಟಾ ಈ ಸ್ಟ್ರಕ್ಚರು ಹೆಲ್ಪ್ ಮಾಡ್ತಾ ಇದೆ. ಎಸ್ಪೆಷಲಿ ದ ಆ್ಯಂಟಿಬಾಡೀಸ್ ಲೈಕ್ IgG, ಯಾವುದಿದು ಇಮ್ಯುನೋಗ್ಲೋಬುಲಿನ್. ಓಕೆ, ಒನ್ ಟೈಪ್ ಆಫ್ ಆ್ಯಂಟಿಬಾಡೀಸ್. ಸೊ ಈ ಆ್ಯಂಟಿಬಾಡೀಸು ಮದರ್ ಬಾಡಿನಲ್ಲಿ ಏನು ಪ್ರೊಡ್ಯೂಸ್ ಆಗ್ತಾವಲ್ಲ, ಸೊ ಈ ಆ್ಯಂಟಿಬಾಡೀಸು ಈಸಿಯಾಗಿ ಪ್ಲಾಸೆಂಟವನ್ನು ಪಾಸ್ ಮಾಡಿ ಆ ಒಳಗಡೆ ಬೆಳೆಯುವಂತಹ ಎಂಬ್ರಿಯೋಗೆ ಪ್ರೊಟೆಕ್ಷನನ್ನು ಕೊಡ್ತವೆ. ಸೊ ಪ್ಲಾಸೆಂಟಾ ಇಟ್ ಆಲ್ಸೋ ಹೆಲ್ಪ್ಸ್ ಇನ್ ಪ್ರೊವೈಡಿಂಗ್ ದ ಇಮ್ಯುನಿಟಿ. ಫೋರ್ತ್ ಫಂಕ್ಷನ್. ನೆಕ್ಸ್ಟ್ fifth one, placenta act as a barrier. ಓಕೆ, ಯಾಕೆ ಬ್ಯಾರಿಯರು? ಇವಾಗ ಮದರ್ನಲ್ಲಿ ಪ್ರೊಡ್ಯೂಸ್ ಆದಂತಹ ಎಲ್ಲ ಸ್ಟ್ರಕ್ಚರ್ಸು, ಅದು ನ್ಯೂಟ್ರಿಯೆಂಟ್ಸ್ ಆಗಲಿ, ಡಿಆಕ್ಸಿಡೇಟೆಡ್ ಬ್ಲಡ್ ಆಗಲಿ, ಆಕ್ಸಿಡೇಟೆಡ್ ಬ್ಲಡ್ ಆಗಲಿ, ಕೆಲವೊಂದು ಆ್ಯಂಟಿಬಾಡೀಸ್ ಆಗಲಿ, ಸೊ ಮದರ್ನಲ್ಲಿ ಫಾರ್ಮ್ ಆದಂತಹ ಎಲ್ಲ ಸ್ಟ್ರಕ್ಚರ್ಸು ಬೇಬಿಗೆ ಅವು ಪಾಸ್ ಆಗಲಿಕ್ಕೆ ಸ್ಟಾರ್ಟ್ ಆದವು ಅಂತಂದರೆ ಕೆಲವೊಂದು ಹಾರ್ಮ್ಫುಲ್ ಸಬ್ಸ್ಟೆನ್ಸ್ ಪ್ರೊಡ್ಯೂಸ್ ಆದ್ರೂ ಮದರ್ಸ್ ಬಾಡಿನಲ್ಲಿ ಅವು ಕೂಡ ಪ್ಲಾಸೆಂಟವನ್ನು ಪಾಸ್ ಮಾಡಿ ಒಳಗಡೆ ಎಂಬ್ರಿಯೋಗೆ ಅವು ಅಫೆಕ್ಟ್ ಮಾಡ್ಬೋದು. ಸೊ ಅದಕ್ಕೆ ಪ್ಲಾಸೆಂಟಾ ಏನು ಮಾಡುತ್ತೆ, ಕೆಲವೊಂದು ಸಬ್ಸ್ಟೆನ್ಸನ್ನು ಪಾಸ್ ಮಾಡೋದಿಲ್ಲ, ಅದು ಬ್ಯಾರಿಯರ್ ಥರ ಆ್ಯಕ್ಟ್ ಮಾಡುತ್ತೆ. ಕೆಲವೊಂದು ಡ್ರಗ್ಸ್ ಆಗಲಿ, ಇನ್ನೂ ಕೆಲವೊಂದು ಕೆಮಿಕಲ್ಸ್ ಆಗಲಿ, ಸೊ ಅವುಗಳನ್ನು ಈ ಪ್ಲಾಸೆಂಟಾ ಏನು ಮಾಡುತ್ತೆ, ಅಲ್ಲೇ ಸ್ಟಾಪ್ ಮಾಡಿಬಿಡುತ್ತೆ. ಓಕೆ, ಹಾಗಂತ ಪಾಸಿಟಿವ್ ಪಾಯಿಂಟು ಇದೆ ಮತ್ತು ನೆಗೆಟಿವ್ ಪಾಯಿಂಟು ಇದೆ. ಅದಕ್ಕೆ ನೋಡಿ, ಪ್ರೆಗ್ನೆನ್ಸಿ ಪೀರಿಯಡ್ನಲ್ಲಿ, ಗೆಸ್ಟೇಷನಲ್ ಪೀರಿಯಡ್ನಲ್ಲಿ ಏನೋ ಒಂದು ಕಾಮನ್ ಕೋಲ್ಡ್ ಆಗಲಿ, ಫೀವರ್ ಆಗಲಿ ಏನಾದರೂ ಬಂದ್ರೂ ವಿದೌಟ್ ಡಾಕ್ಟರ್ ಕನ್ಸಲ್ಟೇಷನ್ ಯಾವುದೋ ಟ್ಯಾಬ್ಲೆಟನ್ನು ಪಟಕ್ ಅಂತ ತೊಗೊಂಡ್ಬಿಡೋದಿಲ್ಲ. ಅಂದರೆ ಇವಾಗ ನಮಗೆ ಕಾಮನ್ ಕೋಲ್ಡ್ ಆಯಿತಾ, ಯಾವುದೋ ಸುಮೋ ಕೋಲ್ಡ್ ಅಂತ ತೊಗೋತೀವಿ, ತಲೆ ನುಸ್ತಾ ಡೋಲೋ ಅಂತ ತೊಗೋತೀವಿ, ಫೀವರ್ ಬಂತ ಕ್ರೋಸಿನ್ ಅಂತ ತೊಗೋತೀವಿ ನಾರ್ಮಲ್ ಇದ್ದಾಗ. ಬಟ್ ಅದೇ ಪ್ರೆಗ್ನೆನ್ಸಿ ಪೀರಿಯಡ್ನಲ್ಲಿ ಯಾವುದೇ ಒಂದು ಟ್ಯಾಬ್ಲೆಟ್ ತೊಗೋಬೇಕಂದ್ರೂ ಫಸ್ಟ್ ಡಾಕ್ಟರ್ನ ಕೇಳ್ತಾರೆ. ಯಾಕೆ? ಆ ಟ್ಯಾಬ್ಲೆಟನ್ನು ತೊಗೊಂಡ್ಮೇಲೆ ಅದರದ್ದೇನು ಇಫೆಕ್ಟ್ ಇರುತ್ತಲ್ಲ, ಆ ಇಫೆಕ್ಟು ಅದು ಪಾಸಿಟಿವ್ ಆಗಿದ್ದರೆ ಬೇಬಿಗೆ ಅಫೆಕ್ಟ್ ಆಗ್ಬೋದು. ಬಟ್ ಇನ್ ಕೇಸ್ ಅದೇನಾದರೂ ನೆಗೆಟಿವ್ ಇಫೆಕ್ಟ್ ಇತ್ತು ಅಂತಂದರೆ ಅದರಿಂದ ಡೆವಲಪಿಂಗ್ ಏನು ಎಂಬ್ರಿಯೋ ಇದೆ ಅದ್ರ ಮೇಲೆ ತುಂಬ ಹಾರ್ಮ್ಫುಲ್ ಇಫೆಕ್ಟ್ ಆಗಿ ಬೆಳೆಯುವಂತಹ ಏನು ಬೇಬಿ ಇದೆ ಅಲ್ಲಿ ಕೆಲವೊಂದು ಸ್ಟ್ರಕ್ಚರಲ್ ಡಿಫಾರ್ಮೇಷನ್, ಜೆನೆಟಿಕ್ ಚೇಂಜಸ್ ಏನಾದರೂ ಹಾರ್ಮ್ಫುಲ್ ಎಫೆಕ್ಟ್ ಆಗಲಿಕ್ಕೆ ಚಾನ್ಸಸ್ ಇರುತ್ತೆ. ಸೊ even though placenta act as a barrier, one has to be very cautious. ಅಂದರೆ ಪ್ರೆಗ್ನೆನ್ಸಿ ಪೀರಿಯಡ್ನಲ್ಲಿ ಅದಕ್ಕೆ ತುಂಬ ಸ್ವಲ್ಪ ಅಲರ್ಟ್ ಆಗಿರಬೇಕು ಅಂತ ಹೇಳ್ತಾರೆ. ಸೊ ದಿಸ್ ಪ್ಲಾಸೆಂಟಾ ಇಟ್ ಆ್ಯಕ್ಟ್ ಆಸ್ ಎ ಬ್ಯಾರಿಯರ್. ಇಟ್ won't allow certain drugs to pass through it. ಬಟ್ ಅಟ್ ದ ಸೇಮ್ ಟೈಮ್ ಕೆಲವೊಂದು ಆ್ಯಂಟಿಬಾಡೀಸು ಇವಾಗ ನಾವು ನೆಕ್ಸ್ಟ್ ಚಾಪ್ಟರ್ನಲ್ಲಿ ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸನ್ನು ಓದ್ತೀವಿ. ಸಿಫಿಲಿಕ್ಸ್ ಆಗ್ಬೋದು, ಗೊನೋರಿಯಾ ಆಗ್ಬೋದು, ಏಡ್ಸ್ ಆಗ್ಬೋದು. ಸೊ ಇಲ್ಲಿ ಬರುವಂತಹ ಏನು ಪ್ಯಾಥೋಜನ್ಸ್ ಇದ್ದಾವಲ್ಲ, ವೈರಸ್ಸು, ಕೆಲವೊಂದು ಬ್ಯಾಕ್ಟೀರಿಯಾ, ಅವು ಕೂಡ ಈಸಿಯಾಗಿ ಪ್ಲಾಸೆಂಟವನ್ನು ದಾಟಿ ಈ ಡೆವಲಪಿಂಗ್ ಎಂಬ್ರಿಯೋದ ಮೇಲೆ ಅವು ಅಫೆಕ್ಟ್ ಮಾಡ್ಬೋದು. ಗೊತ್ತಾಗ್ತಿದೆಯಾ? ಸೊ ಪ್ಲಾಸೆಂಟಾ ಮೂಲಕ ಕೆಲವೊಂದು ವಸ್ತುಗಳು ಈಸಿಯಾಗಿ ಪಾಸ್ ಆಗ್ಬೋದು, ಕೆಲವೊಂದು ವಸ್ತುಗಳು ಪಾಸ್ ಆಗದೇನೂ ಇರ್ಬೋದು. ಎರಡು ಚಾನ್ಸಸ್ ಇರುತ್ತೆ. ದೇರ್ ಫೋರ್ ಒನ್ ಹ್ಯಾಸ್ ಟು ಬಿ ವೆರಿ ಕಾಷಿಯಸ್ ಡ್ಯೂರಿಂಗ್ ದ ಗೆಸ್ಟೇಷನಲ್ ಪೀರಿಯಡ್. ಸೊ ನಾವಿಲ್ಲಿ ಏನು ಲಿಸ್ಟ್ ಮಾಡ್ತಾ ಇದ್ವಿ, ಫಂಕ್ಷನ್ಸ್ ಆಫ್ ದ ಪ್ಲಾಸೆಂಟಾವನ್ನು ಇಲ್ಲಿ ಲಿಸ್ಟ್ ಮಾಡ್ತಾ ಇದ್ವಿ. ಇಟ್ ಪ್ರೊವೈಡ್ಸ್ ದ ಇಮ್ಯುನಿಟಿ, ಎಸ್ಪೆಷಲಿ IgG, ಆ್ಯಂಡ್ ಇಟ್ ಆಲ್ಸೋ ಆ್ಯಕ್ಟ್ ಆಸ್ ಎ ಬ್ಯಾರಿಯರ್, ಓಕೆ, ಟು ಸರ್ಟನ್ ಡ್ರಗ್ಸ್. Last very important function is the placenta also act as a endocrine gland. Sixth one, the placenta act as a endocrine gland, temporary endocrine gland. ಫೀಮೇಲ್ ಬಾಡಿನಲ್ಲಿ ಇನ್ನೂ ಒಂದು ಟೆಂಪ್ರರಿ ಎಂಡೋಕ್ರೈನ್ ಸ್ಟ್ರಕ್ಚರ್ ಇದೆ. ಯಾವ್ದು ಹೇಳಿ ಅದು? ದಟ್ ಈಸ್ ನಥಿಂಗ್ ಬಟ್ ದ ಕಾರ್ಪಸ್ ಲ್ಯೂಟಿಯಮ್.
ಕಾರ್ಪಸ್ ಲ್ಯೂಟಿಯಂ ಕೂಡ ಹಾರ್ಮೋನನ್ನು ಸಿಕ್ರೇಟ್ ಮಾಡಿತ್ತು. ಯಾವುದು? ಪ್ರೊಜೆಸ್ಟ್ರಾನ್. ಪ್ರೊಜೆಸ್ಟ್ರಾನ್ ಏನು ಮಾಡ್ತಾ ಇದೆ? ಎಂಡೋಮೆಟ್ರಿಯಂ ಲೈನಿಂಗನ್ನು ಹಿಡಿದಿಟ್ಕೋಬೇಕಲ್ಲ 9 ಮಂತ್ಸ್ವರೆಗೂ. ಎಂಡೋಮೆಟ್ರಿಯಂ ಲೈನಿಂಗ್ ಏನಾದರೂ ಬಿಚ್ಚಿಬಿಡ್ತು ಅಂದರೆ ಇವನ್ ಎಂಬ್ರಿಯೋ ಕೂಡ ಬಿಚ್ಚಿ ಅಲ್ಲಿ ಅಬಾರ್ಷನ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಆ ಪ್ರೊಜೆಸ್ಟ್ರಾನನ್ನು ಯಾರು ರಿಲೀಸ್ ಮಾಡಿದ್ರು? ಕಾರ್ಪಸ್ ಲ್ಯೂಟಿಯಂ. ಡಿಲಿವರಿ ಆದಮೇಲೆ ಕಾರ್ಪಸ್ ಲ್ಯೂಟಿಯಂ ಡಿಜನರೇಟ್ ಆಗಿಬಿಡುತ್ತೆ. ಅದು ಡಿಜನರೇಟ್ ಆಯಿತು ಅಂದರೆ ಪ್ರೊಜೆಸ್ಟ್ರಾನ್ ಇರೋದಿಲ್ಲ. ಪ್ರೊಜೆಸ್ಟ್ರಾನ್ ಇಲ್ಲ ಅಂತಂದರೆ ಅದಕ್ಕೆ ಡ್ಯೂರಿಂಗ್ ಪಾರ್ಚುರೇಷನ್ ಎಂಡೋಮೆಟ್ರಿಯಂ ಲೈನಿಂಗ್ ಪೂರ್ತಿ ಮತ್ತೆ ಶೆಡ್ ಆಗಿಬಿಡುತ್ತೆ, ಯುಟರೈನ್ ವಾಲ್. ಸೊ ಟೆಂಪ್ರರಿ ಎಂಡೋಕ್ರೈನ್ ಸ್ಟ್ರಕ್ಚರ್ ಯಾವುದು? ಕಾರ್ಪಸ್ ಲ್ಯೂಟಿಯಂ ಫೀಮೇಲ್ ಬಾಡಿನಲ್ಲಿ. ಅದನ್ನು ಬಿಟ್ಟು ಇನ್ನೂ ಒಂದು ಟೆಂಪ್ರರಿ ಎಂಡೋಕ್ರೈನ್ ಗ್ಲ್ಯಾಂಡ್ ಯಾವುದು ಅಂತಂದರೆ ಪ್ಲಾಸೆಂಟಾ. ಸೊ ದಿಸ್ ಪ್ಲಾಸೆಂಟಾ ಡ್ಯೂರಿಂಗ್ ಪ್ರೆಗ್ನೆನ್ಸಿ it secretes and releases certain hormones, and these hormones are very very important for maintaining the gestational period and also for your exam. ಯಾವ್ಯಾವುದು? ಎಂಡೋಕ್ರೈನ್ ಗ್ಲ್ಯಾಂಡ್, ಪ್ಲಾಸೆಂಟಾ ಆಸ್ ಅ ಎಂಡೋಕ್ರೈನ್ ಗ್ಲ್ಯಾಂಡ್. ಓಕೆ, ಫಸ್ಟ್ ಹಾರ್ಮೋನ್ HCG, ಹ್ಯೂಮನ್ ಕೊರಿಯೋನಿಕ್ gonadotropin, HCG. Now what is this HCG? HCG is the main hormone. ಇವಾಗ ಫೀಮೇಲ್ಸ್ನಲ್ಲಿ ಪಿರಿಯಡ್ ಮಿಸ್ ಆಯಿತು ಅಂತಂದರೆ ಇಟ್ ಇಂಡಿಕೇಟ್ಸ್ ದ್ಯಾಟ್ ದ ಪ್ರೆಗ್ನೆನ್ಸಿ ಆಸ್ ಎಸ್ಟಾಬ್ಲಿಷ್ಡ್ ಇನ್ ಮೆನಿ ಆರ್ ಕೇಸಸ್. ಸೊ ಆ ಪ್ರೆಗ್ನೆನ್ಸಿಯನ್ನು ಕನ್ಫರ್ಮ್ ಮಾಡಲಿಕ್ಕೆ ಪ್ರೆಗ್ನೆನ್ಸಿ ಟೆಸ್ಟ್ ಅಂತ ಮಾಡ್ತಾರೆ ಹಾಸ್ಪಿಟ್ಲಲ್ಲಿ. ಇವಾಗೆಲ್ಲ ಪ್ರೆಗ್ನೆನ್ಸಿ ಕಿಟ್ ಅಂತ ಬರುತ್ತೆ, ಮನೆಯಲ್ಲೇ ಮಾಡ್ಕೋಬೋದು. ಸೊ ಆ ಕಿಟ್ನಲ್ಲಿ ಏನಿರುತ್ತೆ? ದ ಒನ್ ಹೂ ಈಸ್ ಎಕ್ಸ್ಪೆಕ್ಟಿಂಗ್, ಅಂದರೆ ಯಾರು ಪ್ರೆಗ್ನೆನ್ಸಿ ಸ್ಟಾರ್ಟ್ ಆಗಿದೆ ಅಂತ ಥಿಂಕ್ ಮಾಡ್ತಾರೆ ಅವ್ರೇನು ಮಾಡಬೇಕು? ಆ ಕಿಟ್ನಲ್ಲಿ ದೇ ಹ್ಯಾವ್ ಟು ಗಿವ್ ಫ್ಯೂ ಡ್ರಾಪ್ಸ್ ಆಫ್ ದ ಯೂರಿನ್ ಸ್ಯಾಂಪಲ್. ಓಕೆ, ಆ ಯೂರಿನ್ ಸ್ಯಾಂಪಲನ್ನು ಹಾಕಿದ ಮೇಲೆ ಅದು ಪಾಸಿಟಿವ್ ಇತ್ತು ಅಂದರೆ ಇಟ್ ಇಂಡಿಕೇಟ್ಸ್ ದ ಪ್ರೆಗ್ನೆನ್ಸಿ ಆಸ್ ಎಸ್ಟಾಬ್ಲಿಷ್ಡ್. ಅದು ನೆಗೆಟಿವ್ ಬಂತು ಅಂದರೆ ಪ್ರೆಗ್ನೆನ್ಸಿ ಸ್ಟಾರ್ಟ್ ಆಗಿಲ್ಲ ಅಂತ ಅರ್ಥ. ಮೇ ಬಿ ಸಮ್ ಅದರ್ ರೀಸನ್ಸಿಗೆ ಪಿರಿಯಡ್ ಮಿಸ್ ಆಗಿದೆ ಅಂತ ಅರ್ಥ. Now what is that? What is present in that urine which is indicating the pregnancy? That hormone is nothing but the HCG. ಸೊ ಆ ಯೂರಿನ್ನಲ್ಲಿ ಇರುವಂತಹ HCG ಏನು ಹಾರ್ಮೋನ್ ಇದೆ ಅದೇ ಪಾಸಿಟಿವ್ ರಿಸಲ್ಟ್ ಕೊಡ್ತು ಅಂದರೆ ಪ್ರೆಗ್ನೆನ್ಸಿ ಪಾಸಿಟಿವ್ ಅಂತ ಅರ್ಥ. ಅದು ಇಲ್ಲ, ಯೂರಿನ್ನಲ್ಲಿ ಅದು ಇಲ್ಲ ಅಂತಂದರೆ ಇಟ್ ಇಂಡಿಕೇಟ್ಸ್ ದ ನೆಗೆಟಿವ್ ದಟ್ ಫಾರ್ ದ ಪ್ರೆಗ್ನೆನ್ಸಿ. ಸೊ HCGಯನ್ನು ಇಬ್ಬರು ಫಾರ್ಮ್ ಮಾಡ್ತಾರೆ. ಯಾರ್ಯಾರು? ಪ್ಲಾಸೆಂಟಾ ಅಂತೂ ಇಲ್ಲಿ ಬರೆದಿದ್ದೀವಿ. ಇನ್ ದ ಇನಿಷಿಯಲ್ ಡೇಸ್ ಸಿ ದಿಸ್ ಈಸ್ ದ ಯುಟರಸ್ ವಾಲ್, ಕರೆಕ್ಟಾ? ದಿಸ್ ಈಸ್ ದ ಎಂಡೋಮೆಟ್ರಿಯಮ್. ಓಕೆ, ಮೇಲ್ಗಡೆ ಫಾಲೋಪಿಯನ್ ಟ್ಯೂಬ್ ಇರುತ್ತೆ. ಸೊ ಫಿಫ್ತ್ ಡೇವರೆಗೂ ಫರ್ಟಿಲೈಸೇಷನ್ ಆಗಿ 2 ಸೆಲ್ 4 8 ದೆನ್ 16 32 ಸೆಲ್ ಆಗಿ ಅದು ಯುಟರಸ್ಸಿಗೆ ಬಂದು ಟ್ರೋಫೋಬ್ಲಾಸ್ಟ್ ಆ್ಯಂಡ್ ಒಳಗಡೆ ಇನ್ನರ್ ಸೆಲ್ ಮಾಸ್ ಝೋನಾ ಹ್ಯಾಚಿಂಗ್ ಆಗಿದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಯಾಕಂದರೆ ಝೋನಾ ತೆಗೆದೇ ಇಲ್ಲ, ಝೋನಾ ಪೆಲಿಸಿಡ. ಸೊ ಇದೇನು ಟ್ರೋಫೋಬ್ಲಾಸ್ಟ್ ಸೆಲ್ಸ್ ಇದ್ದಾವಲ್ಲ ಅವು ಸ್ಲೋ ಆಗಿ ಏನಾಗ್ತವೆ? ಇಲ್ಲಿ ಇಂಪ್ಲಾಂಟ್ ಆಗ್ತವೆ, ಕರೆಕ್ಟಾ? ಸೊ ದಿಸ್ ಈಸ್ ದ ಇಂಪ್ಲಾಂಟೇಷನ್ ಆದಮೇಲೆ ಯುಟರೈನ್ದೇನು ವಾಲ್ ಇದೆ ಡೆಸಿಡ್ಯುವಾ ಕ್ಯಾಪ್ಸುಲಾರಿಸ್ ಅದು ಹೀಗೆ ಒಳಗಡೆ ಬೆಳೆದು ಈ ಡೆವಲಪಿಂಗ್ ಎಂಬ್ರಿಯೋ ಯುಟರಸ್ ಒಳಗಡೆ ಹೋಗುತ್ತೆ. ಓಕೆ, ನಾವಿಂದ ಅರ್ಲಿಯರ್ ಪ್ರೆಗ್ನೆನ್ಸಿ, ಇವಾಗ ಇಂಪ್ಲಾಂಟೇಷನ್ ಆಗಿದೆ ಅಂದರೆ ಪ್ರೆಗ್ನೆನ್ಸಿ ಸ್ಟಾರ್ಟ್ ಆಗಿದೆ ಅಂತ ಅರ್ಥ. ನಾವಿಂದ ಅರ್ಲಿಯರ್ ಡೇಸ್ ಆಫ್ ಗೆಸ್ಟೇಷನಲ್ ಪೀರಿಯಡ್ ದ ಟ್ರೋಫೋಬ್ಲಾಸ್ಟ್ ಸೆಲ್ಸ್, ಇವೇನು ಸೆಲ್ಸ್ ಇದಾವಲ್ಲ ಹೊರಗಡೆ, ದೇ ವಿಲ್ ಸ್ಟಾರ್ಟ್ ರಿಲೀಸಿಂಗ್ ಹ್ಯೂಮನ್ ಕೊರಿಯೋನಿಕ್ ಗೊಂಯಾಡೋಟ್ರೋಪಿನ್. ನಾವು ಯಾಕೆ ಇಲ್ಲಿ ಹ್ಯೂಮನ್ ಕೊರಿಯೋನಿಕ್ ಗೊಂಯಾಡೋಟ್ರೋಪಿನ್ ಇಷ್ಟು ಬೇಗನೆ ಸಿಕ್ರೇಷನ್ ಸ್ಟಾರ್ಟ್ ಆಯಿತು ಅಂದರೆ ಬಿಕಾಸ್ ಸಿ ದಿಸ್ ಕಾನ್ಸೆಪ್ಟ್ ಈಸ್ ಇಂಪಾರ್ಟೆಂಟ್ ಫಾರ್ ದ ಎಕ್ಸಾಮ್. 1st and 28th. So what we are going to explain here, 1st day and 28th day ಅಂದರೆ ಮೆನಿಸ್ಟ್ರುವಲ್ ಸೈಕಲ್ ಬಗ್ಗೆ ಇಲ್ಲಿ ಸ್ವಲ್ಪ ಹೇಳಬೇಕು. ಇದರದ್ದು ಮಿಡ್ ಯಾವುದು? 14th ಡೇ. ಸೊ ಮಿಡ್ ಆಫ್ ದ ಮೆನಿಸ್ಟ್ರುವಲ್ ಸೈಕಲ್ ಏನಾಗಬೇಕು? ಓವ್ಯುಲೇಷನ್ ಆಗಬೇಕು. ಅಂದರೆ ಇಲ್ಲಿ ಎಗ್ ರಿಲೀಸ್ ಆಗುತ್ತೆ, ಕರೆಕ್ಟಾ? ಅಂದರೆ ಸೆಕೆಂಡರಿ oocyte ರಿಲೀಸ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಯಾವ ಫೇಸು? ಲ್ಯೂಟಿಯಲ್ ಫೇಸ್. ಓವರಿನಲ್ಲಿ ಕಾರ್ಪಸ್ ಲ್ಯೂಟಿಯಂ ಫಾರ್ಮ್ ಆಗುತ್ತೆ, ಕರೆಕ್ಟಾ? ಗ್ರಾಫಿಯನ್ ಫಾಲಿಕಲ್ ಇತ್ತು, ಗ್ರಾಫಿಯನ್ ಫಾಲಿಕಲ್ ರಪ್ಚರ್ ಆಗಿ ಹೊರಗಡೆ ಎಗ್ ರಿಲೀಸ್ ಆಗಿದೆ. ಹೊರಗಡೆ ಎಗ್ ರಿಲೀಸ್ ಆದಮೇಲೆ ಗ್ರಾಫಿಯನ್ ಫಾಲಿಕಲ್ ಇದೆ, ಗ್ರಾಫಿಯನ್ ಫಾಲಿಕಲ್ ರಪ್ಚರ್ ಆಗಿ ಎಗ್ ರಿಲೀಸ್ ಆಯಿತು. ನೋ ದ ರಿಮೈನಿಂಗ್ ಆಫ್ ದ ಗ್ರಾಫಿಯನ್ ಫಾಲಿಕಲ್ ಏನು ಉಳಿಯುತ್ತಲ್ಲ, ನೋ ದ್ಯಾಟ್ ವಿ ಕಾಲ್ ಇಟ್ ಆಸ್ ಅ ಕಾರ್ಪಸ್ ಲ್ಯೂಟಿಯಂ.
ಕರೆಕ್ಟಾ? ಈ ಕಾರ್ಪಸ್ ಲ್ಯೂಟಿಯಂ ಏನು ಮಾಡುತ್ತೆ, ಒಂದು ಪ್ರೊಜೆಸ್ಟ್ರಾನನ್ನು ಸೆಕ್ರೇಟ್ ಮಾಡುತ್ತೆ, ಇನ್ನೊಂದು ಈಸ್ಟ್ರೋಜನನ್ನು ಸೆಕ್ರೇಟ್ ಮಾಡುತ್ತೆ. ಸೊ ಇನ್ ಕೇಸ್ ಈ ಎಗ್ಗು ಇಲ್ಲಿ ರಿಲೀಸ್ ಆದಂತಹ ಎಗ್ಗು ಫರ್ಟಿಲೈಸ್ ಆಗ್ಬೋದು, ಫರ್ಟಿಲೈಸ್ ಆಗದೇ ಇರ್ಬೋದು. ಬಟ್ ಕಾರ್ಪಸ್ ಲ್ಯೂಟಿಯಂ ಮಾತ್ರ ತನ್ನ ಕೆಲಸವನ್ನು ಸ್ಟಾರ್ಟ್ ಮಾಡಿಬಿಟ್ಟಿದೆ ಆಲ್ರೆಡಿ. ಪ್ರೊಜೆಸ್ಟ್ರಾನು ರಿಲೀಸ್ ಮಾಡ್ತಾ ಇದೆ, ಈಸ್ಟ್ರೋಜನನ್ನು ರಿಲೀಸ್ ಮಾಡ್ತಾ ಇದೆ. ಕಾರ್ಪಸ್ ಲ್ಯೂಟಿಯಮ್ದು ಲೈಫ್ ಸ್ಪ್ಯಾನ್ ಎಷ್ಟಿದೆ, ಈ 14th to 28th ಡೇ, ಅಂದರೆ 14 ಡೇಸ್ವರೆಗೂ ಮಾತ್ರ ಕಾರ್ಪಸ್ ಲ್ಯೂಟಿಯಮ್ಮು ಬದುಕಿರುತ್ತೆ. 28 ಡೇಸಿಗೆ ಹತ್ತಿರ ಬಂದಂಗೆ ಕಾರ್ಪಸ್ ಲ್ಯೂಟಿಯಮ್ ಇದ್ದಿದ್ದು ಕಾರ್ಪಸ್ ಆಲ್ಬಿಕನ್ಸ್ ಆಗಿಬಿಡುತ್ತೆ. ಸೊ ಕಾರ್ಪಸ್ ಲ್ಯೂಟಿಯಮ್ ಇರುವವರೆಗೂ ಪ್ರೊಜೆಸ್ಟ್ರಾನು ಬಾಡಿನಲ್ಲಿ ರಿಲೀಸ್ ಆಗ್ತಾನೇ ಇದೆ. ಇನ್ ಕೇಸ್ ಈ 14 ಡೇಸ್ನಲ್ಲಿ ಈ ಎಗ್ಗದ್ದು ಫರ್ಟಿಲೈಸೇಷನ್ ಆಗಿದೆ ಅಂತ ತಿಳ್ಕೊಳ್ಳಿ. ಫರ್ಟಿಲೈಸೇಷನ್ ಆಗಿ ಅದು ಈ ಸ್ಟೇಜಿಗೆ ಒಂದು ಇಂಪ್ಲಾಂಟೇಷನ್ ಆಗಿದೆ. ಸೊ ಈ ಇಂಪ್ಲಾಂಟೇಷನ್ ಆಗುವಷ್ಟರಲ್ಲಿ ಆಲ್ರೆಡಿ 2 ವೀಕ್ಸ್ ಆಗಿಬಿಟ್ಟೆ. 7th ಡೇ ಆಫ್ ಪ್ರೆಗ್ನೆನ್ಸಿ ಇಂಪ್ಲಾಂಟೇಷನ್ ಆಗುತ್ತೆ. ನೆಕ್ಸ್ಟ್ 1 ವೀಕು ಡೆವಲಪ್ ಆಗ್ತಾ ಇರುತ್ತೆ ಒಳಗಡೆ, ಎಂಬ್ರಿಯೋ ಒಳಗಡೆ. ಸೊ ನೆಕ್ಸ್ಟ್ 14th ಡೇಸಿಗೆ ಇಂಪ್ಲಾಂಟೇಷನ್ ಆಗಿ ಇಲ್ಲಿ ಡೆವಲಪ್ಮೆಂಟ್ ಸ್ಟಾರ್ಟ್ ಆಗಿದೆ. ಅಟ್ ದಟ್ ಸೇಮ್ ಟೈಮ್ ಕಾರ್ಪಸ್ ಲ್ಯೂಟಿಯಮ್ದು ಲೈಫ್ ಸ್ಪ್ಯಾನು ಮುಗಿತಾ ಬರ್ತಾ ಇದೆ. ಸೊ ಕಾರ್ಪಸ್ ಲ್ಯೂಟಿಯಮ್ದು ಲೈಫ್ ಸ್ಪ್ಯಾನ್ ಮುಗಿತಾ ಬಂದಂಗೆ ಪ್ರೊಜೆಸ್ಟ್ರಾನ್ ಲೆವೆಲ್ಲು ಬಾಡಿನಲ್ಲಿ ಕಡಿಮೆ ಆಗ್ತಾ ಇದೆ. ಬಟ್ ಫರ್ಟಿಲೈಸೇಷನ್ ಆಗಿಬಿಟ್ಟಿದೆಯಲ್ಲ, ಸೊ ಫರ್ಟಿಲೈಸೇಷನ್ ಆದರೆ ನೆಕ್ಸ್ಟ್ 9 ಮಂತ್ಸ್ವರೆಗೂ ಪ್ರೊಜೆಸ್ಟ್ರಾನ್ ಇರಲೇಬೇಕು. ಯಾಕಂದರೆ ಪ್ರೊಜೆಸ್ಟ್ರಾನ್ ಇದ್ರೇ ಯುಟರಸ್ ವಾಲ್ ಇರಲಿಕ್ಕೆ ಸಾಧ್ಯ. ಸೊ ಈ ಯುಟರಸ್ ವಾಲ್ ಇರಬೇಕು ಅಂದರೆ ಪ್ರೊಜೆಸ್ಟ್ರಾನ್ ಏನಿದೆ ಅದನ್ನು ಮತ್ತೆ ನಾವು ಜಾಸ್ತಿ ಮಾಡಲೇಬೇಕು, ಹೌದಾ? ಸೊ ಈ ಡೈಯಿಂಗ್ ಕಾರ್ಪಸ್ ಲ್ಯೂಟಿಯಮ್ ಇದೆಯಲ್ಲ, ಈ ಡೈಯಿಂಗ್ ಕಾರ್ಪಸ್ ಲ್ಯೂಟಿಯಮನ್ನು ಯಾರು ಬಚಾವ್ ಮಾಡ್ಲಿಕ್ಕೆ ಬರ್ತಾರೆ, ದಿಸ್ ಟ್ರೋಫೋಬ್ಲಾಸ್ಟ್ ಸೆಲ್ಸ್. ಅವೇನು ಮಾಡ್ತವೆ, ಈ ಹ್ಯೂಮನ್ ಕೋರಿಯಾನಿಕ್ ಗೋನಾಡೋಟ್ರೋಪಿನನ್ನು ರಿಲೀಸ್ ಮಾಡ್ತವೆ. ಸೊ ಆವಾಗ ಇನಿಷಿಯಲ್ ಡೇಸ್ನಲ್ಲಿ ಕಾರ್ಪಸ್ ಲ್ಯೂಟಿಯಮ್ ಏನದು ಡೈಯಿಂಗ್ ಸ್ಟೇಜಿಗೆ ಬಂದಿತ್ತಲ್ಲ, ಅದು ನೆಕ್ಸ್ಟ್ 9 ಮಂತ್ಸ್ವರೆಗೂ ಅದು ಇರುವಂಗೆ ಯಾರು ಮೇಂಟೈನ್ ಮಾಡ್ತಾರೆ, ಈ HCG ಮೇಂಟೈನ್ ಮಾಡುತ್ತೆ. ಸೊ HCG ಕಾರ್ಪಸ್ ಲ್ಯೂಟಿಯಮ್ನ ಅದನ್ನು ಸಾಯಲಿಕ್ಕೆ ಅಥವಾ ಅದು ಡಿಜನರೇಟ್ ಆಗಲಿಕ್ಕೆ ಬಿಡೋದಿಲ್ಲ. ಎಷ್ಟು ದಿನವರೆಗೂ, ಕಂಪ್ಲೀಟ್ 9 ಮಂತ್ಸ್ವರೆಗೂ. 9 ಮಂತ್ಸ್ ಆದಮೇಲೆ HCG ಕಡಿಮೆ ಆಗ್ತಾ ಹೋದಂಗೆ ಕಾರ್ಪಸ್ ಲ್ಯೂಟಿಯಮ್ ಹೋಗುತ್ತೆ, ಕಾರ್ಪಸ್ ಲ್ಯೂಟಿಯಮ್ ಹೋದಂಗೆ ಪ್ರೊಜೆಸ್ಟ್ರಾನ್ ಹೋಗುತ್ತೆ, ಪ್ರೊಜೆಸ್ಟ್ರಾನ್ಗೆ ಹೋದಂಗೆ ಎಂಡೋಮೆಟ್ರಿಯಮ್ ಲೈನಿಂಗು ಕೆಳಗಡೆ ಬ್ಲೀಡ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ದಟ್ ಈಸ್ ನಥಿಂಗ್ ಬಟ್ ಅಟ್ ದ ಟೈಮ್ ಆಫ್ ಪಾರ್ಚುರೇಷನ್. ಸೊ 14th ಡೇಸ್ನಲ್ಲಿ ಇಷ್ಟೆಲ್ಲ ಚೇಂಜಸ್ ಆಗಿ ಇಂಪ್ಲಾಂಟೇಷನ್ ಆಗಿ ಇಮ್ಮಿಡಿಯೇಟಾಗಿ ಟ್ರೋಫೋಬ್ಲಾಸ್ಟ್ ಸೆಲ್ಸು HCGಯನ್ನು ರಿಲೀಸ್ ಮಾಡ್ತವೆ. ಈ HCG ಬ್ಲಡ್ಡನ್ನು ಎಂಟರ್ ಆಗುತ್ತೆ, ಬ್ಲಡ್ ಥ್ರೂ ಕಿಡ್ನಿನ ಎಂಟರ್ ಆಗುತ್ತೆ, ಕಿಡ್ನಿಯಿಂದ ಅದು ಯೂರಿನಿಗೆ ಹೋಗುತ್ತೆ. ಅದಕ್ಕೆ ನಾವು ಪ್ರೆಗ್ನೆನ್ಸಿ ಕಿಟ್ನಲ್ಲಿ ಯೂರಿನ್ ಸ್ಯಾಂಪಲನ್ನು ಹಾಕಿದಾಗ HCG ಅಲ್ಲಿತ್ತು ಅಂತಂದರೆ ಅದು ಪಾಸಿಟಿವ್ ಇಂಡಿಕೇಟ್ ಮಾಡುತ್ತೆ. ಏನಂತ, ಓಕೆ ಆಲ್ರೆಡಿ ಫರ್ಟಿಲೈಸೇಷನ್ ಸಕ್ಸಸ್ಫುಲ್ ಆಗಿ, ಇಂಪ್ಲಾಂಟೇಷನ್ ಸಕ್ಸಸ್ಫುಲ್ ಆಗಿ, ಒಳಗಡೆ ಎಂಬ್ರಿಯೋ ಡೆವಲಪ್ಮೆಂಟ್ ಸ್ಟಾರ್ಟ್ ಆಗಿದೆ ಅಂತ ಕನ್ಫರ್ಮ್ ಮಾಡುತ್ತೆ. ಸೊ ಆ ಟೆಸ್ಟಿಗೆ ನಿಮ್ಗೆ ಜಸ್ಟ್ ಗೊತ್ತಿರಲಿ ಅಂತ, ದ್ಯಾಟ್ ಟೆಸ್ಟ್ we call it as Gravidex test. Gravidex test, GRA, Gravidex test. It is a test done to confirm the pregnancy. ಯಾವ ಹಾರ್ಮೋನ್ ಡಿಟೆಕ್ಟ್ ಮಾಡಬೇಕು ಅಲ್ಲಿ, HCG ಅನ್ನು. ಓಕೆ, ಸೊ ಇನಿಷಿಯಲ್ ಡೇಸ್ ಆಫ್ ಪ್ರೆಗ್ನೆನ್ಸಿನಲ್ಲಿ ಟ್ರೋಫೋಬ್ಲಾಸ್ಟ್ ಸೆಲ್ಸು HCGಯನ್ನು ರಿಲೀಸ್ ಮಾಡ್ತಾ ಶುರು ಮಾಡುತ್ತೆ. ಅದರಿಂದ ಕಾರ್ಪಸ್ ಲ್ಯೂಟಿಯಮ್ಮು, ಸಾಯ್ತಾ ಇರುವಂತಹ ಕಾರ್ಪಸ್ ಲ್ಯೂಟಿಯಮ್ಮು ಮತ್ತು ಅದಕ್ಕೆ ಜೀವ ಬಂದಂಗೆ, ಓಕೆ ಯಾರೋ ಒಬ್ಬರು ನಂಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಸೊ ಆ ಸಪೋರ್ಟನ್ನು ಇಟ್ಕೊಂಡು ನಾನು ಪ್ರೊಜೆಸ್ಟ್ರಾನನ್ನು ರಿಲೀಸ್ ಮಾಡಬೇಕು ಅಂತ ಅದು ಸ್ಟಾರ್ಟ್ ಮಾಡ್ಕೊಳ್ಳುತ್ತೆ. ಸೊ ದ್ಯಾಟ್ ಈಸ್ ದ ಡಿಫ್ರೆಂಟ್ ಸ್ಟೋರಿ. ಸೊ ಇಲ್ಲಾಕೆ HCG ಬಂತು ಅಂದರೆ, ಇನಿಷಿಯಲಿ HCGಯನ್ನು ಟ್ರೋಫೋಬ್ಲಾಸ್ಟ್ ಸೆಲ್ಸನ್ನು ರಿಲೀಸ್ ಮಾಡ್ತಾ ಇದ್ವು. ಒಂದ್ಸತಿ ಕೊರಿಯಾನ್ ಬೆಳೆದು ಕೊರಿಯಾನಿಕ್ ವಿಲಾಯ್ ಆಗಿ ಇಲ್ಲಿ ಪ್ಲಾಸೆಂಟಾ ಫಾರ್ಮ್ ಆಯಿತು ಅಂದರೆ, ನಾವು ದಿಸ್ ಪ್ಲಾಸೆಂಟಾ ಟೇಕ್ ದ ಫಂಕ್ಷನ್. ಓಕೆ, ಸೊ ಪ್ಲಾಸೆಂಟಾ ಏನು ಮಾಡುತ್ತೆ, ಟ್ರೋಫೋಬ್ಲಾಸ್ಟ್ ಸೆಲ್ ನೀನು ಸಾಕು HCGಯನ್ನು ಕೊಟ್ಟಿದ್ದು, ನೀನು ಬೇರೆ ಕೆಲಸವನ್ನು ಮಾಡಲಿಕ್ಕೆ ಶುರು ಮಾಡು, ಆ ಕೆಲಸವನ್ನು HCGಯನ್ನು ನಾನು ಇನ್ಮೇಲಿಂದ ರಿಲೀಸ್ ಮಾಡ್ತೀನಿ ಅಂತ. ಸೊ ಪ್ಲಾಸೆಂಟಾ ನೌ ಫ್ರಮ್ ದ 11th week ದ ಪ್ಲಾಸೆಂಟಾ ವಿಲ್ ಸ್ಟಾರ್ಟ್ ರಿಲೀಸಿಂಗ್ ದ HCG ಹಾರ್ಮೋನ್, ಹ್ಯೂಮನ್ ಕೋರಿಯಾನಿಕ್ ಗೋನಾಡೋಟ್ರೋಪಿನ್. ಓಕೆ, ಇದು ಒಂದು ಹಾರ್ಮೋನು. ನೆಕ್ಸ್ಟ್ ಯಾವುದು ಅಂದರೆ ಹ್ಯೂಮನ್ ಪ್ಲಾಸೆಂಟಲ್ ಲ್ಯಾಕ್ಟೋಜನ್. ಸೊ ಲ್ಯಾಕ್ಟೋಜನ್ ಅಂದರೆ ಲ್ಯಾಕ್ಟೇಷನ್, ಲ್ಯಾಕ್ಟೋಜನ್, ಲ್ಯಾಕ್ಟೋ ಅಂದರೆ ಸಮಥಿಂಗ್ ರಿಲೇಟೆಡ್ ಟು ಮಿಲ್ಕ್ ಅಂತ ಅರ್ಥ. ಸೊ ವಾಟ್ ದಿಸ್ ಹ್ಯೂಮನ್ ಪ್ಲಾಸೆಂಟಲ್ ಲ್ಯಾಕ್ಟೋಜನ್ ವಿಲ್ ಡೂ, ಸಿ
ಪ್ರೆಗ್ನೆನ್ಸಿ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅಂತಂದರೆ ಅಟ್ ದ ಸೇಮ್ ಟೈಮ್ ಆಫ್ಟರ್ ಪಾರ್ಚುರೇಷನ್ ಬೇಬಿ ಡೆಲಿವರಿ ಆದಮೇಲೆ ಅದಕ್ಕೆ ಲ್ಯಾಕ್ಟೇಷನ್ ಮಾಡಲಿಕ್ಕೆ ಮ್ಯಾಮರಿ ಗ್ಲ್ಯಾಂಡ್ಸ್ ಕೂಡ ಅಲ್ಲಿ ಪ್ರಾಲಿಫರೇಟ್ ಆಗಬೇಕು. ಸೊ ಆ ಪ್ರಾಲಿಫರೇಷನ್ ಆ ಮ್ಯಾಮರಿ ಗ್ಲ್ಯಾಂಡ್ಸಿಗೆ ಯಾರು ಸ್ಟಿಮ್ಯುಲೇಟ್ ಮಾಡ್ತಾರೆ? ಈ ಹ್ಯೂಮನ್ ಪ್ಲಾಸೆಂಟಲ್ ಲ್ಯಾಕ್ಟೋಜನ್. ಸೊ ಇಟ್ ವಿಲ್ ಸ್ಟಿಮ್ಯುಲೇಟ್ ದ ಮ್ಯಾಮರಿ ಗ್ಲ್ಯಾಂಡ್ ಟು ಪ್ರಾಲಿಫರೇಟ್. ಆ್ಯಕ್ಚುಲಿ ಈ ಕಡೆ ಎಂಬ್ರಿಯೋ ಬೆಳೆದಂಗೆ ಆ ಕಡೆ ಮೆಮರಿ ಗ್ಲ್ಯಾಂಡ್ಸಲ್ಲೂ ಕೂಡ ಸ್ಟ್ರಕ್ಚರಲ್ ಚೇಂಜಸ್ಸು ಆಗ್ತಾ ಇರ್ತವೆ. ಓಕೆ, ಸೊ ಹ್ಯೂಮನ್ ಕೊರಿಯಾನಿಕ್ ಗೊಂಯಾಡೋಟ್ರೋಪಿನ್ ಆ್ಯಂಡ್ ಹ್ಯೂಮನ್ ಪ್ಲಾಸೆಂಟಲ್ ಲ್ಯಾಕ್ಟೋಜನ್. ಥರ್ಡ್ ಹಾರ್ಮೋನ್ ಈಸ್ ಪ್ರೊಜೆಸ್ಟರಾನ್ ಆ್ಯಂಡ್ ಇವನ್ ಈಸ್ಟ್ರೋಜನ್. ಓಕೆ, ಆಲ್ರೆಡಿ ಇವೆರಡು ಹಾರ್ಮೋನ್ಸ್ ಎಲ್ಲಿಂದ ಬರ್ತಾ ಇದ್ದಾವೆ? ಇವು ಪ್ರೊಜೆಸ್ಟ್ರಾನ್ ಮತ್ತು ಈಸ್ಟ್ರೋಜನ್ನು ಓವರಿಂದ ಬರ್ತಾ ಇದ್ದಾವೆ. ಯಾಕಂದರೆ ಓವರಿನಲ್ಲಿ ಕಾರ್ಪಸ್ ಲ್ಯೂಟಿಯಮ್ ಇದೆ. ಸೊ ಕಾರ್ಪಸ್ ಲ್ಯೂಟಿಯಮ್ಮು ಕೂಡ ಪ್ರೊಜೆಸ್ಟ್ರಾನನ್ನು ರಿಲೀಸ್ ಮಾಡ್ತಾ ಇದೆ. ಬಟ್ ಲೇಟರ್ ಪ್ರೆಗ್ನೆನ್ಸಿ ಅಂದರೆ ಇನಿಷಿಯಲ್ ಡೇಸ್ನಲ್ಲಿ ಎಲ್ಲ ಸ್ವಲ್ಪ ಎಲ್ಲ ಪ್ಲಾಸೆಂಟಾ ಎಲ್ಲ ಕಂಪ್ಲೀಟಾಗಿ ಫಾರ್ಮ್ ಆದಮೇಲೆ ಪ್ಲಾಸೆಂಟಾ ಕೂಡ ಕಾರ್ಪಸ್ ಲ್ಯೂಟಿಯಮ್ ಜೊತೆ ಸೇರಿ ಪ್ರೊಜೆಸ್ಟ್ರಾನನ್ನು ರಿಲೀಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇರುತ್ತೆ. ಸೊ ಈ ಕಡೆ ಕಾರ್ಪಸ್ ಲ್ಯೂಟಿಯಮ್ಮು ಎಂಡೋಮೆಟ್ರಿಯಮನ್ನು ಮೇಂಟೈನ್ ಮಾಡ್ತಾ ಇದ್ದಾವೆ. ಈ ಕಡೆ ಪ್ಲಾಸೆಂಟಾ ಕೂಡ ಎಂಡೋಮೆಟ್ರಿಯಮನ್ನು ಮೇಂಟೈನ್ ಮಾಡ್ತಾ ಇದ್ದಾವೆ. ಹೇಗೆ? ಬೈ ಸಿಕ್ರೇಟಿಂಗ್ ದ ಪ್ರೊಜೆಸ್ಟರಾನ್. ಅದಕ್ಕೆ ಇವಾಗ ನಾವೇನು 9 ಮಂತ್ಸನ್ನು ಫಸ್ಟ್ ಟ್ರೈಮಿಸ್ಟರ್, ಸೆಕೆಂಡ್ ಆ್ಯಂಡ್ ಥರ್ಡ್ ಟ್ರೈಮಿಸ್ಟರ್ ಅಂತ ಡಿವೈಡ್ ಮಾಡಿದ್ದೀವಲ್ಲ, ಆಫ್ಟರ್ ಫಸ್ಟ್ ಟ್ರೈಮಿಸ್ಟರ್ ಅಂದರೆ ಆಲ್ರೆಡಿ ಡೆವಲಪ್ಮೆಂಟ್ ಸ್ಟಾರ್ಟ್ ಆಗಿಬಿಟ್ಟಿದೆ, 3 ಮಂತ್ಸ್ ಆಗಿದೆ. ಸೊ 3 ಮಂತ್ಸ್ ಆದಮೇಲೆ ಈ ಲೇಡಿಗೇನಾದರೂ, ಈ ಪ್ರೆಗ್ನೆಂಟ್ ವಿಮೆನಿಗೇನಾದರೂ ಓವರಿನಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಆಗಿ ಓವರಿಯನ್ನು ರಿಮೂವ್ ಮಾಡಿದ್ರೂ ಕೂಡ ಪ್ರೆಗ್ನೆನ್ಸಿಗೆ ಏನೂ ಅಫೆಕ್ಟ್ ಆಗಲ್ಲ ಅಂತ ಹೇಳ್ತಾರೆ. ಯಾಕೆ? ಓವರಿ ಮೇನ್ ಕೆಲಸ ಏನು ಮಾಡಬೇಕು? ಕಾರ್ಪಸ್ ಲ್ಯೂಟಿಯಮ್ನ ಇಟ್ಕೊಂಡು ಪ್ರೊಜೆಸ್ಟ್ರಾನನ್ನು ಮಾಡಬೇಕು. ಬಟ್ ಆಫ್ಟರ್ 11th ವೀಕ್ ಪ್ಲಾಸೆಂಟಾ ಇಟ್ ಸೆಲ್ಫ್ ಈಸ್ ರಿಲೀಸಿಂಗ್ ದ ಪ್ರೊಜೆಸ್ಟ್ರಾನ್. ಸೊ ಆ ಪ್ರೊಜೆಸ್ಟ್ರಾನ್ ಎಷ್ಟು ಸಫಿಷಿಯೆಂಟ್ ಇದೆ ಅಂದರೆ ಅದು ನೆಕ್ಸ್ಟ್ ಬರುವಂಥ 6 ಮಂತ್ಸ್ವರೆಗೂ ಈ ಎಂಡೋಮೆಟ್ರಿಯಮ್ ಲೈನಿಂಗನ್ನು ಹಿಂಗೆ ಹಿಡಿದಿಟ್ಕೊಂಡಿರುತ್ತೆ. ಓಕೆ, ಸೊ ಜಸ್ಟ್ ನಿಮಗೆ ಗೊತ್ತಿರಲಿ ಅಂತ. ಸೊ ಪ್ಲಾಸೆಂಟಾ ಇಟ್ ಈಸ್ ಅ ಟೆಂಪರರಿ ಎಂಡೋಕ್ರೈನ್ ಗ್ಲ್ಯಾಂಡ್ ಇನ್ ಅ ಬಾಡಿ, ಇನ್ ಅ ಫೀಮೇಲ್ ಬಾಡಿ. ಸೊ ದ ಹಾರ್ಮೋನ್ಸ್ ರಿಲೀಸ್ಡ್ ಬೈ ಪ್ಲಾಸೆಂಟಾ ಯಾವ್ಯಾವುದು? HCG ಆಗ್ಬೋದು, HPL ಆಗ್ಬೋದು, ಪ್ರೊಜೆಸ್ಟ್ರಾನ್ ಆಗ್ಬೋದು, ಮತ್ತು ಈಸ್ಟ್ರೋಜನ್ ಆಗ್ಬೋದು. ಆ್ಯಂಡ್ ಇನ್ ದ ಲೇಟರ್ ಸ್ಟೇಜಸ್ ಇಟ್ ರಿಲೀಸಸ್ ರಿಲ್ಯಾಕ್ಸಿನ್ ಆಲ್ಸೋ. ಅದನ್ನು ನಾವು ಪಾರ್ಚುರೇಷನ್ ವಿಡಿಯೋದಲ್ಲಿ ಸ್ಟಡಿ ಮಾಡೋಣ. ಸೊ ದೀಸ್ ಆರ್ ದ ಫಂಕ್ಷನ್ಸ್ ಯಾರು ಮಾಡ್ತಾ ಇದ್ದಾರೆ? ಪ್ಲಾಸೆಂಟಾ ಮಾಡ್ತಾ ಇದೆ. ಪ್ಲಾಸೆಂಟಾ ಅಂದರೆ ಈ ಸ್ಟ್ರಕ್ಚರ್ ಅಲ್ಲ, ದಟ್ ಈಸ್ ಅಂಬಿಲಿಕಲ್ ಕಾರ್ಡ್. ಪ್ಲಾಸೆಂಟಾ ಅಂದರೆ ಈ ಕಡೆಯಿಂದ ಕೊರಿಯಾನಿಕ್ ವಿಲೈ, ಈ ಕಡೆಯಿಂದ ಮ್ಯಾಟರ್ನಲ್ ಯುಟರೈನ್ ಟಿಶ್ಯೂ ಎರಡೂ ಸೇರಿ ಫಾರ್ಮ್ ಆದಂತಹ ಒಂದು ಜಂಕ್ಷನ್. ಇಟ್ ಆ್ಯಕ್ಟ್ಸ್ ಆ್ಯಸ್ ಅ ಬ್ಯಾರಿಯರ್ ಆ್ಯಂಡ್ ಇಟ್ ಆಲ್ಸೋ ಆ್ಯಕ್ಟ್ಸ್ ಆ್ಯಸ್ ಅ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್, ಎಕ್ಸ್ಚೇಂಜ್ ಆಫ್ ನ್ಯೂಟ್ರಿಯೆಂಟ್ಸ್ ಆ್ಯಂಡ್ ರಿಲೀಸ್ ಆಫ್ ನೈಟ್ರೋಜನಸ್ ವೇಸ್ಟ್ ಟು ದ ಮದರ್ಸ್ ಬ್ಲಡ್. ಸೊ ಈ ಪ್ಲಾಸೆಂಟಾವನ್ನು, ಈ ಫಂಕ್ಷನ್ಸು ನೆನ್ಪಿಟ್ಕೊಳ್ಳಿ ಎಕ್ಸಾಮಿಗೆ. ಆ್ಯಂಡ್ ಹಾರ್ಮೋನ್ಸ್ ಯಾವ್ಯಾವಿದ್ದಾವೆ ಅವನ್ನೂ ಕೂಡ ನೆನ್ಪಿಟ್ಕೊಳ್ಳಿ. ನಾವು ಅಬೌಟ್ ದ ಅಂಬಿಲಿಕಲ್ ಕಾರ್ಡ್, ತುಂಬ ಜನಕ್ಕೆ ಅಂಬಿಲಿಕಲ್ ಕಾರ್ಡ್ ಏನು ಅಂತ, ಅದ್ರ ಒಳಗಡೆ ಏನಿರುತ್ತೆ ಅಂತ, ಹೌದಾ? ಸೊ ನಾವು ದಿಸ್ ಈಸ್ ದ ಬೇಬಿ. ಓಕೆ, ಸ್ಮಾಲ್, ದೆನ್ ಹಾರ್ಟ್ ಬೆಳೀತಾ ಇದೆ, ದೆನ್ ದೀಸ್ ಆರ್ ದ ಲಿಮ್ಸ್. ಓಕೆ, ಇಲ್ಲಿ ಹೊರಗಡೆ ಏನಿರುತ್ತೆ? ಆಮ್ನಿಯೋಟಿಕ್ ಫ್ಲೂಯಿಡ್ ಇರುತ್ತೆ, ದೆನ್ ಯೋಗ್ ಸ್ಯಾಕ್, ಓಕೆ, ಆ್ಯಂಡ್ ಅಲೆಂಟಾಯ್ಸ್, ಎಕ್ಸ್ಟ್ರಾ ಎಂಬ್ರಿಯೋನಿಕ್ ಮೆಂಬ್ರೇನ್ಸ್. ಹೊರಗಡೆ ಏನಿದೆ? ಇಲ್ಲಿ ಕೊರಿಯಾನ್ ಇದೆ. ಕರೆಕ್ಟಾ? ನೋ, ದಿಸ್ ಈಸ್ ದ ಕೊರಿಯಾನ್ ಆ್ಯಂಡ್ ದೀಸ್ ಆರ್ ದ ಕೊರಿಯಾನಿಕ್ ವಿಲೈ. ಸಾರಿ, ಓ ಮೈ ಗಾಡ್. ಸೊ ಕೊರಿಯಾನ್, ದಿಸ್ ಈಸ್ ದ ಹೊರಗಡೆಯಿಂದ ಪೂರ್ತಿ ಎಂಬ್ರಿಯೋನ ಪೂರ್ತಿಯಾಗಿ ಕೊರಿಯಾನ್ ಆ್ಯಂಡ್ ದೀಸ್ ಆರ್ ದ ಕೊರಿಯಾನಿಕ್ ವಿಲೈ. ಓಕೆ, ಈ ಕಡೆಯಿಂದ ಏನಿದೆ? ಈ ಕಡೆಯಿಂದ ಮ್ಯಾಟರ್ನಲ್ ಯುಟರೈನ್ ಟಿಶ್ಯೂ ಇದೆ. ದೀಸ್ ಆರ್ ದ ಮ್ಯಾಟರ್ನಲ್ ಯುಟರೈನ್ ಟಿಶ್ಯೂ, ಎಪಿಥೀಲಿಯಮ್ ಸೆಲ್ಸ್, ಬ್ಲಡ್ ವೆಸಲ್ಸ್, ಈ ಕಡೆ ಎಲ್ಲವೂ ಇದೆ ಮ್ಯಾಟರ್ನಲ್. ನಾವು ಇಲ್ಲೇನಾಗುತ್ತೆ? ಡೆವಲಪ್ಮೆಂಟ್ ಆಗ್ತಾ ಈ ಕೊರಿಯಾನದ್ದೇನು ಸ್ಟ್ರಕ್ಚರ್ ಇದೆಯಲ್ಲ, ಇದರಿಂದ ಒಂದು ಸ್ಟಾಕ್ ಲೈಕ್ ಸ್ಟ್ರಕ್ಚರ್ ಹುಟ್ಕೊಳ್ಳುತ್ತೆ. ಆ್ಯಂಡ್ ದಿಸ್ ಸ್ಟಾಕ್ ಇಟ್ ವಿಲ್ ಗೋ ಆ್ಯಂಡ್ ಜಾಯಿನ್ ದ ಡೆವಲಪಿಂಗ್ ಎಂಬ್ರಿಯೋ. ಓಕೆ, ಈ ಅಂಬಿಲಿಕಲ್ ಕಾರ್ಡ್ನಲ್ಲಿ ಏನಿರುತ್ತೆ ಅಂತಂದರೆ, ಸಿ ದಿಸ್ ಅಂಬಿಲಿಕಲ್ ಕಾರ್ಡ್, ಇಟ್ ಈಸ್ ದ ಕನೆಕ್ಷನ್ ಬಿಟ್ವೀನ್ ದ ಡೆವಲಪಿಂಗ್ ಫೀಟಸ್ ಆ್ಯಂಡ್ ದ ಕೊರಿಯಾನ್. ರಿಮೆಂಬರ್,
placenta is the connection between developing embryo and the maternal uterine tissue, but umbilical cord is the connection between developing embryo and the chorion layer. ಇಲ್ಲಿ ಕೊರಿಯಾನ್ ಇದೆ, ಪ್ಲಾಸೆಂಟಾ ಇಲ್ಲಿ ಬಂತು, ಬಟ್ ಪ್ಲಾಸೆಂಟಕ್ಕಿಂತ ಮುಂಚೆನೇ ಇಲ್ಲೇನಿದೆ ಕೊರಿಯಾನ್ ಇದೆಯಲ್ಲ, ಆ ಕೊರಿಯಾನ್ ಅಲ್ಲಿಂದ ಸ್ಟಾರ್ಟ್ ಆಗಿ ಎಂಬ್ರಿಯೋಗೆ ಬಂದಂತಹ ಒಂದು ಟ್ಯೂಬ್ ಲೈಕ್ ಸ್ಟ್ರಕ್ಚರ್, ರಾಡ್ ಅನ್ನಬಾರ್ದು ಯಾಕಂದರೆ ಅದು ನಾನ್ ಲಿವಿಂಗ್ ಆಯಿತು, ಟ್ಯೂಬ್ ಲೈಕ್ ಸ್ಟ್ರಕ್ಚರ್ ಸಾಫ್ಟ್ ಆಗಿರುತ್ತಲ್ಲ, ಸೊ ಈ ಸ್ಟ್ರಕ್ಚರಿಗೆ ಟ್ಯೂಬ್ ಲೈಕ್ ಸ್ಟ್ರಕ್ಚರನ್ನು ನಾವು ಅಂಬಿಲಿಕಲ್ ಕಾರ್ಡ್ ಅಂತ ಕರಿತೀವಿ. ಅಂಬಿಲಿಕಲ್ ಕಾರ್ಡ್ನಲ್ಲಿ ಹಾಗಾದರೆ ಏನೇನಿರುತ್ತೆ? ಸಿ, ಅಂಬಿಲಿಕಲ್ ಕಾರ್ಡ್ ಇಟ್ ಹ್ಯಾಸ್ 3 ಬ್ಲಡ್ ವೆಸಲ್ಸ್. ಅಂಬಿಲಿಕಲ್ ಕಾರ್ಡ್ನಲ್ಲಿ ಒಳಗಡೆ 3 ಬ್ಲಡ್ ವೆಸಲ್ಸ್ ಇರ್ತವೆ. ಯಾವ್ಯಾವುದು? 2 ಆರ್ಟರೀಸ್ ಇರ್ತವೆ. ದೀಸ್ ಆರ್ ದ arteries 1 and 2. Okay, now these structures, even artery idavalla, they are called as umbilical arteries. So these structures we call it as umbilical arteries. Okay, and at the same time ಇನ್ನೂ ಒಂದು blood vessel ಇರುತ್ತೆ. Now this blood vessel is nothing but, ಓಕೆ, ಆರ್ಟರಿ ಆಯಿತು ಅಂದರೆ ನೆಕ್ಸ್ಟ್ ಏನಿರಬೇಕು? ಒಂದು ವೇನ್ ಇರಬೇಕಲ್ಲ. ದಿಸ್ ಈಸ್ ದ ಅಂಬಿಲಿಕಲ್ ವೇನ್. ಅಂಬಿಲಿಕಲ್ ವೇನ್, VEIN. ಓಕೆ, ಸೊ ಈ 3 ಬ್ಲಡ್ ವೆಸಲ್ ಸುತ್ತಲೂ ಒಂದು ಜೆಲ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ, ಆ್ಯಂಡ್ ದೆರ್ ಈಸ್ ಅ ಕವರಿಂಗ್ ಆಫ್ ಕನೆಕ್ಟಿವ್ ಟಿಶ್ಯೂ. ಓಕೆ, ಸೊ ಒಳಗಡೆ 3 ಬ್ಲಡ್ ವೆಸಲ್ಸ್ ಇದ್ದಾವೆ. ಈ ರೀತಿ 3 ಬ್ಲಡ್ ವೆಸಲ್ಸ್ ಇದ್ದಾವೆ. ಈ 3 ಬ್ಲಡ್ ವೆಸಲ್ಸ್ ಮಧ್ಯೆ ಎಲ್ಲ ಜೆಲ್ಲಿ ಫ್ಲೂಯಿಡ್ ಇರುತ್ತೆ. ಆಮೇಲೆ ಹೊರಗಡೆಯಿಂದ ಒಂದು ಕನೆಕ್ಟಿವ್ ಟಿಶ್ಯೂದು ಲೈನಿಂಗ್ ಇರುತ್ತೆ. ಸೊ ದಿಸ್ ಟ್ಯೂಬ್ ಲೈಕ್ ಸ್ಟ್ರಕ್ಚರ್ ಉದ್ದವಾಗಿ ಬೆಳೀತಾ ಹೋಗುತ್ತಲ್ಲ. ಸೊ ದಿಸ್ ಟ್ಯೂಬ್ ಲೈಕ್ ಸ್ಟ್ರಕ್ಚರ್ ಬಿಟ್ವೀನ್ ದ ಡೆವಲಪಿಂಗ್ ಎಂಬ್ರಿಯೋ ಆ್ಯಂಡ್ ದ ಕೊರಿಯಾನ್, ವಿ ಕಾಲ್ ಇಟ್ ಆಸ್ ಅ ಅಂಬಿಲಿಕಲ್ ಕಾರ್ಡ್. ಸೊ ಈ ಆರ್ಟರೀಸ್ ಮತ್ತು ವೇನ್ಸ್ ಏನು ಮಾಡ್ತಾ ಇದ್ದಾವೆ? Just you compare these arteries and veins with that of pulmonary artery and pulmonary vein. ಎಲ್ಲಿ? ಫಸ್ಟ್ ಪ್ಯೂನಲ್ಲಿ ಅನಿಮಲ್ ಫಿಸಿಯಾಲಜಿ ಸರ್ಕ್ಯುಲೇಟರಿ ಸಿಸ್ಟಮ್ನಲ್ಲಿ ಪಲ್ಮನರಿ ಆರ್ಟ್ರಿ ಆ್ಯಂಡ್ ಪಲ್ಮನರಿ ವೇನ್ ಅಂತ ಕಲಿತೀವಿ. ಐ ಹೋಪ್ ಯು ರಿಮೆಂಬರ್ ಫಸ್ಟ್ PUC ಕಾನ್ಸೆಪ್ಟ್. ಓಕೆ, 2 auricles ಆ್ಯಂಡ್ 2 ವೆಂಟ್ರಿಕಲ್ಸ್. ಓಕೆ, ಮೇಲ್ಗಡೆ ಈ ಕಡೆ ಆರಿಕಲ್ಸಿಂದ ಲಂಗ್ಸಿಗೆ ಹೋಗುವಂತಹ ಏನು ಬ್ಲಡ್ ವೆಸಲ್ಸ್ ಇದ್ದಾವೆ, ವಾಟ್ ಡು ವಿ ಕಾಲ್ ಫಾರ್ ದ್ಯಾಟ್? ಪಲ್ಮನರಿ ಆರ್ಟರೀಸ್. ಪಲ್ಮನರಿ ಆರ್ಟರೀಸ್ ಏನನ್ನು ಕ್ಯಾರಿ ಮಾಡ್ತವೆ? ಇಂಪ್ಯೂರ್ ಬ್ಲಡ್ಡನ್ನು. ಇಂಪ್ಯೂರ್ ಬ್ಲಡ್ಡಿಗೆ ಏನಂತ ಹೇಳ್ತೀವಿ ನಾವು? ಡಿಆಕ್ಸಿಜನೇಟೆಡ್ ಬ್ಲಡ್. ಓಕೆ, ಸೊ ಇಲ್ಲಿ ಪಲ್ಮನರಿ ಆರ್ಟರಿ, ಅಂಬಿಲಿಕಲ್ ಆರ್ಟರಿ. ಸೊ ಇಲ್ಲಿ ಕೂಡ ಅಂಬಿಲಿಕಲ್ ಆರ್ಟರೀಸ್ ಏನು ಮಾಡ್ತಾ ಇದ್ದಾವೆ? ಇಂಪ್ಯೂರ್ ಬ್ಲಡ್ ಏನಿದೆ, ಡಿಆಕ್ಸಿಜನೇಟೆಡ್ ಬ್ಲಡ್ ಏನು ಫಾರ್ಮ್ ಆಗಿದೆಯಲ್ಲ ಬೇಬಿನಲ್ಲಿ, ಅದನ್ನು ಈ ಆರ್ಟರೀಸ್ ಮೂಲಕ ಅವು ಪ್ಲಾಸೆಂಟಾಗೆ ಕೊಡ್ತವೆ. ಓಕೆ, ಲಂಗ್ಸ್ನಲ್ಲಿ ಏರು ಪ್ಯೂರಿಫೈ ಆಗುತ್ತಾ ಅಂದರೆ ಗ್ಯಾಸಿಯಸ್ ಎಕ್ಸ್ಚೇಂಜ್ ಆಗುತ್ತಾ? ಎಕ್ಸ್ಚೇಂಜ್ ಆದಮೇಲೆ ಆಕ್ಸಿಜನೇಟೆಡ್ ಬ್ಲಡ್ ಅಂದರೆ ಏನು ಪ್ಯೂರ್ ಬ್ಲಡ್ ಫಾರ್ಮ್ ಆಗುತ್ತೆ. ಆ ಪ್ಯೂರ್ ಬ್ಲಡ್ಡು ಪಲ್ಮನರಿ ವೇನ್ಸ್ ಮೂಲಕ, ಪಲ್ಮನರಿ ವೇನ್ಸ್ ಅಂದರೆ PV, ಸೊ ಪಲ್ಮನರಿ ವೇನ್ಸ್ ಮೂಲಕ ಮತ್ತೆ ಅದು ಹಾರ್ಟನ್ನು ಎಂಟರ್ ಆಗಿ ಅಲ್ಲಿಂದ ಬೇರೆ ಬಾಡಿ ಪಾರ್ಟ್ಸಿಗೆ ಹೋಗುತ್ತೆ. ಸೊ ಪಲ್ಮನರಿ ಆರ್ಟ್ರೀಸು ಇಲ್ಲಿರುವಂತಹ ಡಿಆಕ್ಸಿಜನೇಟೆಡ್ ಬ್ಲಡ್ಡನ್ನು ಹೊರಗಡೆ ಕ್ಯಾರಿ ಮಾಡಿ ಪ್ಲಾಸೆಂಟಾ ಕೊಡ್ತವೆ. ಅಲ್ಲಿಂದ ಮದರ್ ಬ್ಲಡ್ ಇರುತ್ತಲ್ಲ, ಸೊ ಮದರ್ ಬ್ಲಡ್ಡಿಗೆ ಡಿಆಕ್ಸಿಜನೇಟೆಡ್ ಗ್ಯಾಸಸ್ ಎಕ್ಸ್ಚೇಂಜ್ ಆಗಿ ನೆಕ್ಸ್ಟ್ ಏನು ಪ್ಯೂರ್ ಬ್ಲಡ್ ಬರುತ್ತಲ್ಲ, ಇಲ್ಲಿ ಆಕ್ಸಿಜನೇಟೆಡ್ ಬ್ಲಡ್ ಏನು ಫಾರ್ಮ್ ಆಗುತ್ತಲ್ಲ, ಆ ಆಕ್ಸಿಜನೇಟೆಡ್ ಬ್ಲಡ್ಡು ಪ್ಲಾಸೆಂಟಾವನ್ನು ದಾಟಿ ಪಲ್ಮನರಿ ವೇನಿಗೆ ಬಂದು ಪಲ್ಮನರಿ ವೇನಿಂದ ಅದು ಬೇಬಿಗೆ ಬರುತ್ತೆ. ಸೊ ಅಂಬಿಲಿಕಲ್ ಆರ್ಟರೀಸ್ ದೇ ಆರ್ ಕ್ಯಾರಿಂಗ್ ದ ಡಿಆಕ್ಸಿಜನೇಟೆಡ್ ಬ್ಲಡ್ ಎಲ್ಲಿಗೆ? ಕೊರಿಯಾನಿಕ್ ವಿಲೈಗೆ ಕಳಿಸ್ತಾ ಇದ್ದಾವೆ. ಅಂಬಿಲಿಕಲ್ ವೇನ್ ಆ್ಯರೋ ಈ ಕಡೆ ಇರುತ್ತೆ. ಓಕೆ, ಈ ಬೇಬಿಯಿಂದ ಹೊರಗಡೆ. ಅಂಬಿಲಿಕಲ್ ವೇನ್ ಏನು ಮಾಡ್ತಾ ಇದೆ? ಆ್ಯರೋ ಒಳಗಡೆ, ಅಂದರೆ ಆಕ್ಸಿಜನೇಟೆಡ್ ಏನು ಬ್ಲಡ್ ಇದೆಯಲ್ಲ ಅದನ್ನು ಅಂಬಿಲಿಕಲ್ ವೇನು ಬೇಬಿಗೆ ಕ್ಯಾರಿ ಮಾಡ್ತಾ ಇದೆ. ಸೊ 3 ಬ್ಲಡ್ ವೆಸಲ್ಸ್, 2 ಡಿಆಕ್ಸಿಜನೇಟೆಡ್ ಬ್ಲಡ್ಡನ್ನು ಕ್ಯಾರಿ ಮಾಡ್ತಾ ಇದ್ದಾವೆ, 1 ಆಕ್ಸಿಜನೇಟೆಡ್ ಬ್ಲಡ್ಡನ್ನು ಕ್ಯಾರಿ ಮಾಡ್ತಾ ಇದ್ದಾವೆ. ಅವಕ್ಕೆ ಹೊರಗಡೆಯಿಂದ
ಒಂದು ಕನೆಕ್ಟಿವ್ ಟಿಶ್ಯೂ ಇರುತ್ತೆ. ಸೊ ದಿಸ್ ಸ್ಟ್ರಕ್ಚರ್, ಟ್ಯೂಬ್ ಲೈಕ್ ಸ್ಟ್ರಕ್ಚರ್, ವಿ ಕಾಲ್ ಇಟ್ ಆ್ಯಸ್ ಎ ಅಂಬಿಲಿಕಲ್ ಕಾರ್ಡ್. ಕನ್ಫ್ಯೂಸ್ ಆಗಲೇಬಾರ್ದು. ಓಕೆ, ಸೊ ಯಾವುದು ಅಂಬಿಲಿಕಲ್ ಕಾರ್ಡು, ಯಾವುದು ಪ್ಲಾಸೆಂಟಾ ಅಂತ ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಇನ್ ದಿಸ್ ವಿಡಿಯೋ ವಿ ಹ್ಯಾವ್ ಸ್ಟಡಿಡ್ ಅಬೌಟ್ ದ ಪ್ಲಾಸೆಂಟಾ. ವಿಚ್ ಟೈಪ್ ಆಫ್ ಪ್ಲಾಸೆಂಟಾ ಇನ್ ಮ್ಯಾನ್? ಹಿಮೋಕೋರಿಯಲ್ ಟೈಪ್ ಆಫ್ ಪ್ಲಾಸೆಂಟಾ. ಎದರಿಂದ ಫಾರ್ಮ್ ಆಗ್ತವೆ? ಫೀಟಸ್ ಕಡೆಯಿಂದ ಕೊರಿಯಾನಿಕ್ ವಿಲೈ, ಮದರ್ ಕಡೆಯಿಂದ ಯುಟರೈನ್ ಬ್ಲಡ್ ವೆಸಲ್ಸ್ ಅಥವಾ ಯುಟರೈನ್ ಟಿಶ್ಯೂವನ್ನು ಸೇರಿ ಫಾರ್ಮ್ ಆಗುತ್ತೆ. ಬಟ್ ಯಾವುದೇ ಕಾರಣಕ್ಕೂ ಈ ಎರಡರದ್ದು ಬ್ಲಡ್ಡಲ್ಲಿ ಮಿಕ್ಸ್ ಅಂತ ಆಗೋದೇ ಇಲ್ಲ. ಅದರ ಮಧ್ಯೆನೇ ಪ್ಲಾಸೆಂಟಾ ಸ್ಟ್ರಕ್ಚರ್ ಇರುತ್ತೆ. ಓಕೆ, ಈ ಎಲ್ಲ ಫಂಕ್ಷನ್ಸನ್ನು, ಈ ಹಾರ್ಮೋನ್ಸನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಪಾರ್ಚುರೇಷನ್. ಸೊ ಪ್ಲಾಸೆಂಟಾ ಪೂರ್ತಿ ಬೆಳ್ಕೊಂಡಿದೆ, ಅಂಬಿಲಿಕಲ್ ಕಾರ್ಡ್ ಬೆಳೆದಿದೆ, ಗೆಸ್ಟೇಷನಲ್ ಪೀರಿಯಡ್ 9 ಮಂತ್ಸ್ ಮುಗಿದಿದೆ. ನೆಕ್ಸ್ಟ್ ಹೆಂಗೆ ಈ ಬೇಬಿ ಬಾಡಿಯಿಂದ ಎಕ್ಸ್ಪೆಲ್ ಔಟ್ ಆಗುತ್ತೆ ಅಂತ ಪಾರ್ಚುರೇಷನ್ ವಿಡಿಯೋದಲ್ಲಿ ಕಲಿಯೋಣ. ಸೊ ವಿಲ್ ಮೀಟ್ ಅಗೇನ್ ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.